ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರದ ದೃಶ್ಯ ಮಾಧ್ಯಮ ಬೋಧನೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ದೃಶ್ಯ ಮಾಧ್ಯಮ ಬೋಧನೆಯನ್ನ ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಶಿವಾನಂದ ಧನ್ಯಾಳ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ವಿಜಯಪುರ, ತಾಲೂಕು ಜಿಲ್ಲೆ ವಿಜಯಪುರ. ಅಧ್ಯಾಯ 2, ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಅಂದರೆ ಸಾಮಾಜಿಕ ಅಸಮಾನತೆ, ಹೊರಗುಳುವಿಕೆಯ ಒಂದು ಪರಿಕಲ್ಪನೆಯ ಅರ್ಥ ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಜಾತಿ ಆಧಾರಿತ ಹೊರಗುಳುವಿಕೆ ಅಂದರೆ ಜಾತಿಯ ಅರ್ಥ ವ್ಯಾಖ್ಯ ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಿದ್ದೀವಿ. ಅದೇ ರೀತಿ ಜಾತಿ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಗಳ ಬಗ್ಗೆ ಒಂದು ಅಂಶದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಯ ಬಗ್ಗೆ ಅಂತಂದ್ರೆ 2 ಹಂತಗಳಲ್ಲಿ ಬರ್ತಾ ಇದೆ. ಅದು ಒಂದು ಬ್ರಿಟಿಷರ ಅವಧಿಯಲ್ಲಿ ಮತ್ತು ಇನ್ನೊಂದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಸಂಭವಿಸಿದವು ಅನ್ನೋದರ ಬಗ್ಗೆ ಇರ್ತಕ್ಕಂಥದ್ದು. ಅದರಲ್ಲಿ ಬ್ರಿಟಿಷರ ಅವಧಿಯಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಆಗಲೇ ತಿಳ್ಕೊಂಡಿದ್ದೀವಿ ಹೋದ ಅವಧಿಯಲ್ಲಿ. ಅದೇ ರೀತಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 2 ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಂಡಿದ್ದೀವಿ. ಅಂದರೆ ಜಾತಿಯ ಒಂದು ಕಾರ್ಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಈಗಾಗಲೇ ನೋಡಿದ್ದೀವಿ. ಇವತ್ತು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದಂತಂದ್ರೆ ಒಂದು ಜಾತಿಯ ವ್ಯವಸ್ಥೆಯ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ತಿಳಿದುಕೊಳ್ಳುವುದಾಗಿದೆ. ಹಾಗಾದರೆ ಇವತ್ತು ಭಾರತ ದೇಶದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆ ಜಾತಿಯ ಪಾತ್ರದಲ್ಲಿ ಯಾವ ರೀತಿ ಬದಲಾವಣೆಗಳು ಸಂಭವಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ನಾವು ಗಮನ ಹರಿಸೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು 2, 3, 4 ಅಂಶಗಳಲ್ಲಿ ಆ ಜಾತಿಯ ಪಾತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಮೊದಲನೇದಾಗಿ ಜಾತಿ ಆಧಾರಿತ ಚುನಾವಣೆಗಳು. ಜಾತಿ ಇವತ್ತು ಯಾವ ರೀತಿ ಪಾತ್ರವನ್ನ ಆಡ್ತಾ ಇದೆ ಅಂತಂದ್ರೆ, ನಿರ್ವಹಿಸ್ತಾ ಇದೆ ಅಂತಂದ್ರೆ, ಅದರ ಒಂದು ಪಾತ್ರದಲ್ಲಿ ಬೇರೆ 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 ರೀತಿಯಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಜಾತಿಯು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದೆ. ಇವತ್ತು ಆಧುನಿಕ ಭಾರತದಲ್ಲಿ ಜಾತಿಯು ಚುನಾವಣೆಗಳಲ್ಲಿ ಮಹತ್ವದವಾದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತಾ ಇದ್ದು, ಪ್ರತಿಯೊಂದು ರಾಜಕೀಯ ಪಕ್ಷವು ಏನಾಗಿದೆ ಅಂತಂದ್ರೆ ಬಹಿರಂಗವಾಗಿ ಜಾತಿ ವ್ಯವಸ್ಥೆಯನ್ನ ಖಂಡಿಸಿದ್ರೂ ಸಹ ಮತ ಸೆಳೆಯುವ ಒಂದು ಮಾಧ್ಯಮವಾಗಿ ಇವತ್ತು ಜಾತಿ ಎಲ್ಲಾ ರಾಜಕೀಯ ಪಕ್ಷಗಳು ಬಳಸಿಕೊಳ್ತಾ ಇದ್ದಾವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಜಕೀಯ ಪಕ್ಷಗಳು ನಾವು ಜಾತಿಯ ಒಂದು ಆಧಾರದಲ್ಲಿ ಮತ ಕೇಳೋಂಗಿಲ್ಲ ಅಂತಕ್ಕಂಥ ಒಂದು ಬಹಿರಂಗವಾಗಿ ಹೇಳಿದ್ರು ಸಹ ಒಂದು ಆಂತರಿಕವಾಗಿ ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಮತ ಸೆಳೆಯಲಿಕ್ಕೆ ಒಂದು ಮಾಧ್ಯಮವಾಗಿ ಆ ಜಾತಿಯನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತಿನ ದಿನ ಬಳಸಿಕೊಳ್ಳುತ್ತಿರುವುದನ್ನ ನಾವು ಗಮನಿಸಬಹುದು. ಉದಾಹರಣೆಗಾಗಿ ಬೇರೆ 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 ಹಂತಗಳಲ್ಲಿ ಚುನಾವಣೆ ಬತ್ತಂದ್ರೆ ಮುಗಿತು, ಒಂದು ಜಾತಿಯ ಒಂದು ಪ್ರಮುಖ ಪಾತ್ರ ಅಲ್ಲಿ ನಿರ್ವಹಿಸುವುದನ್ನು ನಾವು ಕಾಣಬಹುದು. ಉದಾಹರಣೆಗಾಗಿ ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ತಮ್ಮ ಜಾತಿಯವರಿಗೆ ಮತ ಕೇಳುವ ಒಂದು ವ್ಯವಸ್ಥೆ ಆಗಿರ್ಬೋದು, ಮಂತ್ರಿಗಳ ಆಯ್ಕೆ ಆಗಿರ್ಬೋದು, ಮುಖ್ಯಮಂತ್ರಿಗಳ ಆಯ್ಕೆ ಆಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಹೀಗೆ ಹಲವಾರು ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚುನಾವಣೆಗಳಲ್ಲಿ ಈ ಜಾತಿಯು ತನ್ನದೇ ಆಗಿರತಕ್ಕಂಥ ಒಂದು ಪ್ರಭಾವವನ್ನು ಬೀರುವುದನ್ನು ಕಾಣ್ತಾ ಇದ್ದೀವಿ.
ಈ ರೀತಿ ಜಾತಿ ಆಧಾರಿತ ಚುನಾವಣೆಗಳು ಇವತ್ತಿನ ದಿನ ಚುನಾವಣೆ ಯಾವ ಆಧಾರದ ಮೇಲೆ ನಡೀತಾ ಇದ್ದಾವೆ ಅಂತಂದ್ರೆ ಜಾತಿ ಆಧಾರಿತವಾಗಿರ್ತಕ್ಕಂಥ ಚುನಾವಣೆಗಳು ನಡೀತಾ ಇದ್ದಾವೆ. ಹಾಗಾಗಿ ಜಾತಿಯು ಇಂಥ ಒಂದು ಪಾತ್ರವನ್ನ ಇವತ್ತಿನ ದಿನ ನಿರ್ವಹಿಸ್ತಾ ಇದೆ. ಈ ರೀತಿ ಸ್ವತಂತ್ರೋತ್ತರ ಭಾರತದಲ್ಲಿ ಜಾತಿ ವ್ಯವಸ್ಥೆ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೆ ಸಂಬಂಧಪಟ್ಟಾಗಿ ಮೊದಲನೇದಾಗಿ ಒಂದು ಜಾತಿ ಆಧಾರಿತ ಚುನಾವಣೆಗಳು ಅಂತಕ್ಕಂಥ ಅಂಶವನ್ನ ಮೊದಲನೇದಾಗಿ ಕಾಣ್ತಾ ಇದ್ದೀವಿ. ದೆನ್ ಎರಡನೇದಾಗಿ ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು. ಇದು ಆ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಾಗಿರ್ತಕ್ಕಂಥ ಎರಡನೇ ಒಂದು ಬದಲಾವಣೆಯಾಗಿದೆ. ಅಂದ್ರೆ ಆಧುನಿಕ ಭಾರತದಲ್ಲಿ ಜಾತಿ ಪ್ರಜ್ಞೆ ಏನಾಗ್ತಾ ಇದೆ ಅಂತಂದ್ರೆ ಮಾಯವಾಗ್ತಾ ಇಲ್ಲ, ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಾಗುತ್ತಿದ್ದು ಅದಕ್ಕೆ ಅನುಗುಣವಾಗಿ ಜಾತಿ ಸಂಘಟನೆಗಳು ಕೂಡ ಅಪಾರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಜಾತಿ ಆಧಾರಿತ ಶೈಕ್ಷಣಿಕ ಸಂಸ್ಥೆಗಳು, ಬ್ಯಾಂಕುಗಳು, ವಿದ್ಯಾರ್ಥಿ ನಿಲಯಗಳು, ಸಹಕಾರ ಸಂಘಗಳು, ಕಲ್ಯಾಣ ಮಂಟಪಗಳು ಮತ್ತು ಪತ್ರಿಕೆಗಳು ಜಾತಿ ಪ್ರಜ್ಞೆ ಹೆಚ್ಚುವುದರ ಒಂದು ಸೂಚಕಗಳಾಗಿದ್ದಾವೆ. ಏನಾಗಿದೆ ಅಂತಂದ್ರೆ ಜಾತಿ ಪ್ರಜ್ಞೆ ಹೆಚ್ಚಿಗೆ ಆಗುವುದರ ಮುಖಾಂತರ ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತಮ್ಮ ಜಾತಿಯ ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಹೊಸ ಶಿಕ್ಷಣ ಸಂಸ್ಥೆಗಳು, ಹೊಸ ಬ್ಯಾಂಕುಗಳು, ಸಹಕಾರಿ ಸಂಘಗಳು, ವಿದ್ಯಾರ್ಥಿ ನಿಲಯಗಳು, ವಸತಿ ನಿಲಯಗಳು, ಕಲ್ಯಾಣ ಮಂಟಪಗಳು, ಹೀಗೆ ಬೇರೆ 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 ಒಂದು ಸಂಘಟನೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಪತ್ರಿಕೆಗಳನ್ನ ಒಂದು ಪ್ರಕಟಣೆ ಮಾಡುವುದರ ಮುಖಾಂತರ ಜಾತಿ ಪ್ರಜ್ಞೆಯನ್ನ ಹೆಚ್ಚಿಗೆ ಮಾಡುವುದಕ್ಕೆ ಮತ್ತಷ್ಟು ಒಲವನ್ನು ತೋರ್ತಾ ಇದ್ದಾರೆ. ಈ ರೀತಿ ಜಾತಿ ಸಂಘಟನೆಗಳು ಪ್ರಕಟಿಸುವ ಪತ್ರಿಕೆಗಳು ಏನ್ ಮಾಡಿದಾವೆ ಅಂತಂದ್ರೆ ಆ ಜಾತಿಗಳ ಸದಸ್ಯರ ನಡುವಿನ ಒಂದು ಸಂವಹನ ಮಾಧ್ಯಮವಾಗಿ ಈ ಪತ್ರಿಕೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಪತ್ರಿಕೆಗಳು ಒಂದು ಮಾಧ್ಯಮವಾಗಿ ಬಿಟ್ಟಿದೆ ಜಾತಿಯ ಸದಸ್ಯರನ್ನ ಒಂದು ಕೂಡಿಸ್ಲಿಕ್ಕೆ, ಒಂದು ನಡುವಿನ ಬಾಂಧವ್ಯವನ್ನ ಹೆಚ್ಚಿಗೆ ಮಾಡಲಿಕ್ಕೆ. ಈ ರೀತಿ ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು ಅಂತಕ್ಕಂಥ ಮತ್ತೊಂದು ಅಂಶವನ್ನ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೀವಿ. ಇದು ಎರಡನೇ ಅಂಶ. ದೆನ್ ಮೂರನೇದಾಗಿ ಆಧುನಿಕ ಸಂಪರ್ಕ ಹಾಗೂ ಸಂವಹನ ಮಾಧ್ಯಮಗಳ ಒಂದು ಪ್ರಭಾವ. ಏನಾಗಿದೆ ಅಂತಂದ್ರೆ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೆ ಸಂಬಂಧಪಟ್ಟಾಗಿ ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳು ಬಹಳಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಎಂ ಎನ್ ಶ್ರೀನಿವಾಸರವರ ಪ್ರಕಾರ ರಸ್ತೆಗಳ ನಿರ್ಮಾಣ, ರೈಲು, ಅಂಚೆ, ಅಗ್ಗದ ದರದಲ್ಲಿ ಒಂದು ದೊರೆಯುವ ಕಾಗದ ಮತ್ತು ಪ್ರಾಂತೀಯ ಭಾಷೆಗಳಲ್ಲಿ ಲಭ್ಯವಾದ ಮುದ್ರಣ ತಂತ್ರಜ್ಞಾನಗಳಿಂದ ಏನಾಗಿದೆ ಅಂತಂದ್ರೆ ಜಾತಿಗಳು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಸಂಘಟಿತರಾಗಲು ಸಾಧ್ಯವಾಯಿತು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಸಂಪರ್ಕ ಸಾಧನಗಳು ಮತ್ತು ಸಂವಹನ ಮಾಧ್ಯಮಗಳು ಅದರ ಪ್ರಭಾವ ಎಷ್ಟಾಗಿದೆ ಅಂತಂದ್ರೆ ಯಾವಾಗ ರಸ್ತೆಗಳು ಎಲ್ಲಾ ಕಡೆ ನಿರ್ಮಾಣ ಆದವು, ಅದೇ ರೀತಿ ರೈಲು ಬಂತು, ಅದೇ ರೀತಿ ಅಗ್ಗದ ದರದಲ್ಲಿ ಕಾಗದ ಒಂದು ದೊರೆಯಲಿಕ್ಕೆ ಪ್ರಾರಂಭವಾಯಿತು, ಮುದ್ರಣ ಒಂದು ಯಂತ್ರಗಳು ಲಭ್ಯವಾದವು, ಅದೇ ರೀತಿ ಬೇರೆ 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 ಸೌಲಭ್ಯಗಳು ಕೈಗೆಟುಕುವ ರೀತಿಯಲ್ಲಿ ಸಿಗಲಿಕ್ಕೆ ಪ್ರಾರಂಭ ಆದವು. ಆ ಎಲ್ಲ ಒಂದು ಸಂಪರ್ಕ ಸಾಧನ ಸಂವಹನಗಳ ಒಂದು ಮೂಲಗಳು ಏನಾದವು ಅಂತಂದ್ರೆ ಜಾತಿಗಳು ಹಿಂದೆಂದಿಗಿಂತಲೂ ಒಂದು ಹೆಚ್ಚಾಗಿ ಸಂಘಟಿತ ಆಗಲಿಕ್ಕೆ ಇವತ್ತಿನ ದಿನ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದ್ರೆ ಅಂಚೆ ಕಾರ್ಡ್ ಒಂದು ಜಾತಿಯ ಸಭೆಯನ್ನ ಕುರಿತು ಮಾಹಿತಿಯನ್ನ ನೀಡಿದರೆ, ರೈಲು ಸಾರಿಗೆಯು ಜಾತಿಯ ಸದಸ್ಯರು ಎಷ್ಟೇ ದೂರ ಇದ್ರೂ ಸಹ ಸಭೆಗೆ ಹಾಜರಾಗಬಹುದಾದಂತ ಒಂದು ಅವಕಾಶವನ್ನ ಕಲ್ಪಿಸಿತು ಅಂತ ಹೇಳ್ಬೋದು. ಅಗ್ಗದ ದರದಲ್ಲಿ ಮುದ್ರಣ ಕಾಗದದ ಲಭ್ಯತೆಯಿಂದಾಗಿ ಜಾತಿಯ ಸದಸ್ಯರ ಹಿತಾಸಕ್ತಿಗಳನ್ನ ಕಾಪಾಡುವ ಉದ್ದೇಶವುಳ್ಳ ಒಂದು ನಿಯತಕಾಲಿಕೆಗಳನ್ನು ಮುದ್ರಿಸಲಿಕ್ಕೆ ಸಾಧ್ಯವಾಯಿತು. ಈ ರೀತಿ ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ ಏನ್ ಮಾಡಿದೆ ಅಂತಂದ್ರೆ ಜಾತಿಯ ಒಂದು ಜನರನ್ನ ಸದಸ್ಯರನ್ನ ಮತ್ತಷ್ಟು ಹತ್ತಿರ ತರಲಿಕ್ಕೆ, ಮತ್ತಷ್ಟು ಒಂದು ಒಂದೇ ವೇದಿಕೆಯಲ್ಲಿ ಒಂದು ಸೇರಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಇವತ್ತು ಮತ್ತೆ ಏನ
ಮೊಬೈಲ್ ಒಂದು ವ್ಯವಸ್ಥೆ ಬಂದಿದೆ. ಅದರಲ್ಲಿ ಕೂಡ ಆಂಡ್ರಾಯ್ಡ್ ಮೊಬೈಲ್ಗಳು, ಮತ್ತಷ್ಟು ಸ್ಮಾರ್ಟ್ ಫೋನ್ಗಳು, ಇವುಗಳು ಕೂಡ ಬಹಳಷ್ಟು ಪ್ರಮುಖವಾದಂಥ ಇವತ್ತಿನ ದಿನ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಹೀಗೆ ಆಧುನಿಕ ಸಂಪರ್ಕ ಒಂದು ಸಾಧನಗಳು ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ ಈ ಜಾತಿಯ ಪಾತ್ರದಲ್ಲಿ ಇವು ಬಹಳಷ್ಟು ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದು ಮೂರನೇ ಅಂಶ. ದೆನ್ ನಾಲ್ಕನೇದಾಗಿ ಆಧುನಿಕ ಶಿಕ್ಷಣದ ಒಂದು ಪ್ರಭಾವ. ಆಧುನಿಕ ಶಿಕ್ಷಣದ ಒಂದು ಪ್ರಭಾವದಿಂದಾಗಿ ಜಾತಿಯ ಸದಸ್ಯರು ಬಹಳಷ್ಟು ಒಂದು ಬದಲಾದಂಥ ಧೋರಣೆಗಳನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ವೈಜ್ಞಾನಿಕ ದೃಷ್ಟಿಕೋನ, ಜಾತ್ಯತೀತತೆ, ಹೀಗೆ ಹಲವಾರು ವಿಚಾರಗಳಿಂದ ಈ ಶಿಕ್ಷಣ ಪಡೆದುಕೊಂಡಿರ್ತಕ್ಕಂಥ ಜನರಿದ್ದಾರೆ ಅವರು ಬಹಳಷ್ಟು ಪ್ರಭಾವಿತರಾಗಿದ್ದಾರೆ ಈ ಅಂಶಗಳಿಗೆ. ಅಂದ್ರೆ ಭಾರತೀಯರು ಜಾತಿ ವ್ಯವಸ್ಥೆಯನ್ನು ಕುರಿತಂತೆ ಬದಲಾದಂಥ ಧೋರಣೆಗಳನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆಂದು ಈ ಜಾತಿಯು ಸಂಪೂರ್ಣವಾಗಿ ಮಾಯವಾಗಲಿಲ್ಲ ಅಂತ ಹೇಳಲಿಕ್ಕೆ ಆಗಂಗಿಲ್ಲ, ನಿರ್ಮೂಲನೆ ಆಗೈತಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಈ ರೀತಿ ಎಲ್ಲ ಒಂದು ಅಂಶಗಳಿಂದ ಪ್ರಭಾವಿತರಾಗಿರ್ತಕ್ಕಂಥ ಜನರು ಬದಲಾದಂಥ ಧೋರಣೆಗಳನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಅದರ ಬದಲಾಗಿ ಸಂಪೂರ್ಣವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಲಿಲ್ಲ, ಜಾತಿಯು ಕಿತ್ತುಗಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲ ಸುಶಿಕ್ಷಿತ ನಾಯಕರು ಜಾತಿ ಪತ್ರಿಕೆಗಳು, ಒಂದು ಪ್ರಕಟಣೆ ಮತ್ತು ಜಾತಿ ಸಮ್ಮೇಳನಗಳನ್ನು ನಡೆಸಲಿಕ್ಕೆ ಆರಂಭಿಸಿದರು. ಏನಂತಂದ್ರೆ ಜಾತಿಯ ಒಂದು ಅಭಿಮಾನದಿಂದಾಗಿ ಇಲ್ಲಿ ಮತ್ತೆ ಕೆಲ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಜಾತಿಯ ಪತ್ರಿಕೆಗಳನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು, ಬೇರೆ 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 ಸಮ್ಮೇಳನಗಳನ್ನ ಮಾಡ್ತಕ್ಕಂಥದ್ದು, ಜಾತಿಗೆ ಸಂಬಂಧಪಟ್ಟಾಗಿ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಹೀಗೆ ಈ ಸಮ್ಮೇಳನಗಳನ್ನ ಏರ್ಪಡಿಸುವುದರ ಮುಖಾಂತರ ಸ್ವಜಾತಿಯವರ ಒಂದು ಹಿತರಕ್ಷಣೆ ಕಾಪಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣಬಹುದು. ಈ ರೀತಿ ಪತ್ರಿಕೆಗಳನ್ನ, ಸಮ್ಮೇಳನಗಳನ್ನ ನಡೆಸಲಿಕ್ಕೆ ಆರಂಭಿಸಿದ್ರು. ಜಾತಿ ಸಂಘಟನೆಗಳಿಗಾಗಿ ಮತ್ತು ಸ್ವಜಾತಿಯವರ ಒಂದು ಬಡವರಿಗಾಗಿ ನೆರವು ನೀಡಲಿಕ್ಕೆ ಹಣ ಸಂಗ್ರಹಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಕಳೆದ 100 ವರ್ಷಗಳಲ್ಲಿ ಜಾತಿ ಐಕ್ಯತೆಯಲ್ಲಿ ಹೆಚ್ಚಾಗಿದೆ. ಅಲ್ಲದೆ ವಿವಿಧ ಜಾತಿಗಳ ನಡುವೆ ಮೊದಲಿದ್ದಂಥ ಒಂದು ಅಂತರ ಇತ್ತು, ಅಂತರ ಅವಲಂಬನೆಯೂ ಕೂಡ ಇವತ್ತಿನ ದಿನ ಕಡಿಮೆಯಾಗಿದೆ. ಬಹಳಷ್ಟು ನಿರ್ಬಂಧನೆಗಳನ್ನು ಹೇರಿದ್ರು ಹಿಂದೆ, ಆ ನಿರ್ಬಂಧನೆಗಳು ಇವತ್ತಿನ ದಿನ ಕಡಿಮೆ ಆಗುತ್ತಾ ಹೋಗ್ತಾ ಇದ್ದಾವೆ ಹಂತ ಹಂತವಾಗಿ ಅಂತ ಹೇಳ್ಬೋದು. ಈ ರೀತಿ ಆ ಜಾತಿಯ ಐಕ್ಯತೆಯಲ್ಲಿ ಒಂದ್ ಕಡೆ ಹೆಚ್ಚಾಗುತ್ತಾ ಹೋದಂತೆ ಮತ್ತೊಂದು ಕಡೆ ವಿವಿಧ ಜಾತಿಗಳ ನಡುವೆ ಇರ್ತಕ್ಕಂಥ ಅಂತರ ಅವಲಂಬನೆಯೂ ಕೂಡ ಇವತ್ತಿನ ದಿನ ಕಡಿಮೆ ಆಗುತ್ತಾ ಹೋಗ್ತಾ ಇದೆ. ಈ ರೀತಿ ಆಧುನಿಕ ಶಿಕ್ಷಣದ ಒಂದು ಪ್ರಭಾವ ಏನು ಮಾಡಿದೆ ಅಂತಂದ್ರೆ ಜಾತಿಯ ಪಾತ್ರದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗಿದೆ. ಹೀಗೆ ಈ ಸ್ವತಂತ್ರೋತ್ತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ 2 ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಒಂದು ಜಾತಿಯ ರಚನೆ ಮತ್ತು ಕಾರ್ಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಮತ್ತೊಂದು ಈ ಜಾತಿ ವ್ಯವಸ್ಥೆಯ ಒಂದು ಪಾತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಅಂತ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಈ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಾಗಿದೆ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಒಂದು ಪ್ರಬಲ ಜಾತಿಯ ಪರಿಕಲ್ಪನೆ ಅಂತ ಬರ್ತಾ ಇದೆ. ವಿದ್ಯಾರ್ಥಿಗಳೇ, ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ ನೇರವಾಗಿ, ಪ್ರಬಲ ಜಾತಿಯನ್ನ ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ, ಅಥವಾ ಪ್ರಬಲ ಜಾತಿಯ ಪ್ರಾಬಲ್ಯದ ಅಂಶಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು 5 ಮಾರ್ಕ್ಸಿಗೆ. ಅಥವಾ 1 ಮಾರ್ಕ್ಸಿಗೆ ಪ್ರಬಲ ಜಾತಿಯ ಪರಿಕಲ್ಪನೆಯನ್ನ ಕೊಟ್ಟವರು ಯಾರು ಅಂತ ಕೇಳ್ಬೋದು. ಅಥವಾ ಪ್ರಬಲ ಜಾತಿಯ 2 ನಿರ್ಧಾರಕ ಅಂಶಗಳನ್ನ ಬರೀರಿ ಅಂತ ಕೇಳಬಹುದು. ಈ ರೀತಿ ಪ್ರಶ್ನೆಗಳು ಇದರಲ್ಲಿ ಉದ್ಭವಿಸ್ತಾ ಇದ್ದಾವೆ. ಹಾಗಾದ್ರೆ ಈ ಪ್ರಬಲ ಜಾತಿ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಭಾರತದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಡಾಕ್ಟರ್ ಎಂ.ಎನ್. ಶ್ರೀನಿವಾಸರವರು ಪರಿಚಯಿಸಿದರು. ಏನಾಗಿದೆ ಅಂತಂದ್ರೆ the famous or eminent Indian sociologist Dr. M.N. Srinivas introduced the concept of a dominant caste in his book
ದ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ. ಅಂದ್ರೆ ಪ್ರಬಲ ಜಾತಿಯ ಪರಿಕಲ್ಪನೆಯನ್ನ ಭಾರತದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಎನ್ ಶ್ರೀನಿವಾಸರವರು ತಮ್ಮ ಒಂದು ಆಧುನಿಕ ಭಾರತದಲ್ಲಿ ಸಾಮಾಜಿಕ ಬದಲಾವಣೆ ಅಂತಕ್ಕಂಥ ಪುಸ್ತಕದಲ್ಲಿ ಆ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದರು. ಹಾಗಾದ್ರೆ ಅದು ಏನ್ ತಿಳಿಸ್ತಾ ಇದೆ? ಭಾರತೀಯ ಸಮಾಜದಲ್ಲಿ ಕಂಡುಬರುವ ಅಂತರ್ಜಾತೀಯ ಸಂಬಂಧಗಳು ಮತ್ತು ಸಂಘರ್ಷಗಳನ್ನು ತಿಳಿದುಕೊಳ್ಳಲಿಕ್ಕೆ ಆ ಪರಿಕಲ್ಪನೆಯು ಬಹಳಷ್ಟು ಉಪಯುಕ್ತವಾಗಿದೆ, ಅಂದರೆ ಸಹಾಯಕವಾಗುವುದು. ಎನ್ ಶ್ರೀನಿವಾಸರವ್ರ ಪ್ರಕಾರ ಒಂದು ಪ್ರಬಲ ಜಾತಿ ಅಂದ್ರೆ ಏನು? ಎನ್ ಶ್ರೀನಿವಾಸರವ್ರ ಪ್ರಕಾರ ಪ್ರಬಲ ಜಾತಿ ಅಂತಂದ್ರೆ ಇತರ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿರುವ, ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ವಜಾತಿಯ ಸ್ಥಳೀಯ ಜಾತಿಯ ಏಣಿ ಶ್ರೇಣಿಯಲ್ಲಿ ಉನ್ನತ ಒಂದು ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯು ಪ್ರಬಲ ಜಾತಿಯಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ 2 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ತಾರೆ, ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ. ಆ ಪ್ರಬಲ ಜಾತಿ ಅಂದ್ರೆ ಯಾರಿಗೆ ಅನ್ಬೇಕು ನಾವು? ಎಲ್ಲಾ ರೀತಿಯಿಂದ ಒಂದು ಬಲಾಢ್ಯರಾಗಿರ್ಬೇಕು. ಉದಾಹರಣೆಗಾಗಿ ಇತರ ಜಾತಿಗಳಿಗಿಂತ ನಾವು ನೂರಾರು ಜಾತಿಗಳನ್ನು ಕಾಣ್ತೀವಿ ಭಾರತೀಯ ಸಮಾಜದಲ್ಲಿ, ಅಂದ್ರೆ ಲೆಕ್ಕಕ್ಕೆ ಸಿಗಂಗಿಲ್ಲ. 4,000 ಮೇಲ್ಪಟ್ಟ ಜಾತಿಗಳಿದ್ದಾವೆ. ಹಾಗಾದ್ರೆ 4,000 ಮೇಲ್ಪಟ್ಟ ಜಾತಿಗಳಲ್ಲಿ ಯಾವ ಜಾತಿಗಳನ್ನು ನಾವು ಪ್ರಬಲ ಜಾತಿಗಳಂತ ಅನ್ಬೇಕು? ಇದೊಂದು ಪ್ರಶ್ನೆ ಉದ್ಭವಿಸ್ತೈತಿ. ಹಾಗಾದ್ರೆ ಎನ್ ಶ್ರೀನಿವಾಸರವ್ರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇತರ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿರುವ, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸದಸ್ಯರನ್ನ ಹೊಂದಿರುವ, ಜನರನ್ನ ಹೊಂದಿರುವ, ಆ ಜನರು ಹೆಂಗಿರ್ಬೇಕಂತಂದ್ರೆ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿರುವ, ಸಾಕಷ್ಟು ಪ್ರಮಾಣದಲ್ಲಿ ಯಾರು ಹೊಂದಿರಲಾಗಿರ್ತಕ್ಕಂಥ ಅಂತ ಆರ್ಥಿಕ ಶಕ್ತಿಯನ್ನ ಹೊಂದಿರತಕ್ಕಂಥ, ಆರ್ಥಿಕ ಒಂದು ಸಂಪತ್ತನ್ನು ಹೊಂದಿರತಕ್ಕಂಥ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿರತಕ್ಕಂಥ, ಉನ್ನತವಾದಂಥ ರಾಜಕೀಯ ಅಧಿಕಾರಗಳನ್ನು ಹೊಂದಿರತಕ್ಕಂಥ ಮತ್ತು ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತುಗಳನ್ನು ಹೊಂದಿರತಕ್ಕಂಥ ಜಾತಿ ಯಾವುದಿದೆ ಆ ಜಾತಿ ಪ್ರಬಲ ಜಾತಿಯಾಗಿದೆ. ಅಂದರೆ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಧಾರ್ಮಿಕ ಅಂತಸ್ತನ್ನ, ಉನ್ನತ ಧಾರ್ಮಿಕ ಅಂತಸ್ತನ್ನ ಸ್ತರಗಳಲ್ಲಿ ಏಣಿ ಶ್ರೇಣಿಗಳಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನ ಹೊಂದಿರತಕ್ಕಂಥ ಜಾತಿ ಯಾವುದಾಗಿದೆ ಅದು ಪ್ರಬಲ ಜಾತಿಯಾಗಿದೆ. ಈ ರೀತಿ ಈ ಯಾವ ಜಾತಿ ಈ ಎಲ್ಲ ಅಂಶಗಳನ್ನ ಹೊಂದಿರ್ತಾ ಇದೆ ಆ ಜಾತಿಗಳು ಮಾತ್ರ ಪ್ರಬಲ ಜಾತಿಗಳು ಅಂತ ಅನಿಸ್ಕೊಳ್ಬಹುದು. ಉದಾಹರಣೆಗಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ. ಹಾಗಾದ್ರೆ ಪ್ರಬಲ ಜಾತಿಗಳು ಯಾವುವು? ಅದರಲ್ಲಿ ಪ್ರಬಲ ಜಾತಿಗಳು ಎಲ್ಲ ಅಂಶಗಳನ್ನ ಯಾವ ಜಾತಿಗಳು ಹೊಂದಿದಾವ ಅಂತಂದ್ರೆ, ಒಂದು ಒಕ್ಕಲಿಗ ಮತ್ತು ಲಿಂಗಾಯತ್ ಜಾತಿಗಳು, ಇವು ಕರ್ನಾಟಕದಲ್ಲಿ ಪ್ರಬಲ ಜಾತಿಗಳಾಗಿದ್ದಾವೆ. ಅದೇ ರೀತಿ ಬೇರೆ 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 ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ತಕ್ಕಂಥ ಪ್ರಬಲ ಜಾತಿಗಳನ್ನು ನಾವು ಕಾಣ್ಬೋದು. ಅದು ಮತ್ತೆ ಬೇರೆ ಮುಂದೆ ಬರ್ತಾ ಇದೆ ಅದು. ಈ ರೀತಿ ಪ್ರಬಲ ಜಾತಿ ಎಲ್ಲ ಒಂದು ಮೂಲಾಂಶಗಳನ್ನ ಹೊಂದಿರಬೇಕು, ಅದಕ್ಕೆ ಪ್ರಬಲ ಜಾತಿ ಅನ್ಬೋದು. ಹಾಗಾದ್ರೆ ಆ ಪ್ರಬಲ ಜಾತಿಯ ಒಂದು ಸ್ವರೂಪ, ನೇಚರ್ ಆಫ್ ಡೊಮಿನೆಂಟ್ ಕಾಸ್ಟ್. ಪ್ರಬಲ ಜಾತಿಯು ಹಲವಾರು ಲಕ್ಷಣಗಳನ್ನು ಹೊಂದಿದೆ ಅಥವಾ ಅದರ ಸ್ವರೂಪವನ್ನ ನಾವು ಒಂದು 4-5 ಅಂಶಗಳಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ ಪ್ರಾಬಲ್ಯದ ನಿರ್ಧಾರಕಗಳು. ಜಾತಿಯೊಂದು ಪ್ರಾಬಲ್ಯದ ಎಲ್ಲಾ ಮೂಲಾಂಶಗಳ ಜೊತೆಗೆ ಸಂಖ್ಯಾಬಲ, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ, ಉನ್ನತ ಧಾರ್ಮಿಕ ಅಂತಸ್ತು ಇವುಗಳನ್ನು ಹೊಂದಿದಾಗ ಅದು ನಿರ್ಧಾರಕ ಪ್ರಾಬಲ್ಯ ಹೊಂದಿದ ಜಾತಿ ಆಗ್ತಾ ಇದೆ. ಮೊದಲನೇ ಅಂಶ ಏನ್ ಸೂಚಿಸ್ತಾ ಇದೆ ಅಂತಂದ್ರೆ, ಪ್ರಬಲ ಜಾತಿ ಯಾಕೆ ಅನ್ಬೇಕಂತಂದ್ರೆ ಅವರಿಗೆ ಪ್ರಾಬಲ್ಯದ ನಿರ್ಧಾರ ಏನು? ಪ್ರಾಬಲ್ಯದ ನಿರ್ಧಾರ ಅಂತಂದ್ರೆ ಒಂದು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಉನ್ನತ ಹುದ್ದೆಗಳಲ್ಲಿ ಒಂದು ಸಂಪತ್ತನ್ನ, ಆಸ್ತಿಯನ್ನ ಹೊಂದಿರತಕ್ಕಂಥ, ಧಾರ್ಮಿಕ ಅಂತಸ್ತನ್ನ ಹೊಂದಿರತಕ್ಕಂಥ, ಸಾಮಾಜಿಕ ಸ್ತರ ವ್ಯವಸ್ಥೆಯಲ್ಲಿ ಮೇಲಿನ ಅಂತಸ್ತಿನಲ್ಲಿ ಇರ್ತಕ್ಕಂಥ, ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಏನ್ ಜಾತಿಗಳಿದ್ದಾವೆ ಅವು ಪ್ರಾಬಲ್ಯದ ಒಂದು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಜಾತಿಯಾಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಕೆಲವೊಮ್ಮೆ ಗ್ರಾಮವೊಂದರಲ್ಲಿ ಒಂದಕ್ಕಿಂತ ಹೆಚ್ಚಿನ ಪ್ರಬಲ ಜಾತಿಗಳಿರಬಹುದು. ಇಂಥ ಒಂದು
ಸಂಖ್ಯಾಬಲದೊಂದಿಗೆ ಎಲ್ಲಾ ಅಂಶಗಳನ್ನು ಹೊಂದಿರತಕ್ಕಂಥ 2-3 ಪ್ರಬಲ ಜಾತಿಗಳು ಇರ್ಬೋದು ಒಂದು ಗ್ರಾಮದಲ್ಲಿ, ಅಥವಾ ಕೆಲ ಕಾಲದ ನಂತರ ಒಂದು ಪ್ರಬಲ ಜಾತಿ ಬದಲು ಇನ್ನೊಂದು ಪ್ರಬಲ ಜಾತಿ ಆಗ್ಬಹುದು. ಉದಾಹರಣೆಗಾಗಿ ನಾವು ಚತುರ್ವರ್ಣದ ಒಂದು ವ್ಯವಸ್ಥೆಯಲ್ಲಿ ಏನ್ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೇಲೆ ಬ್ರಾಹ್ಮಣರು, ಕೆಳಗೆ ಕ್ಷತ್ರಿಯರು, ನಂತರ ವೈಶ್ಯರು, ನಂತರ ಶೂದ್ರರು. ಇಲ್ಲಿ ಹೀಗೆ ಇರಬೇಕು ಅಂತಕ್ಕಂಥ ನಿರ್ಬಂಧನೆಗಳಿದ್ದು, ಮೇಲಿನವರು ವೇದ ಪಾಠಗಳನ್ನು ಮಾಡ್ತಕ್ಕಂಥದ್ದು, ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ, ತೆಳಗಿನವರು ಒಂದು ಸೇವೆಯನ್ನು ಮಾಡ್ತಕ್ಕಂಥ, ಈ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಬಂಧ ಇತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇಲ್ಲ. ಇಲ್ಲಿ ಕೆಳಗಿನವರು ಮೇಲಿನ ಸ್ತರದಲ್ಲಿ ಹೋಗ್ಬೋದು, ಮೇಲಿನವರು ಕೆಳಗಿನ ಸ್ತರದಲ್ಲಿ ಬರ್ಬೋದು. ಹೇಗಂತಂದ್ರೆ ಅವರೆಲ್ಲಾ ರೀತಿಯಾಗಿರ್ತಕ್ಕಂಥ ಈ ಮೂಲಾಂಶಗಳನ್ನು ಹೊಂದಿದ್ರೆ ಅವರೇ ಪ್ರಬಲ ಜಾತಿ ಆಗ್ತಾ ಇದ್ದಾರೆ. ಹಾಗಾಗಿ ಪ್ರಬಲ ಜಾತಿ ಒಂದು ಸಮಯದಲ್ಲಿ ಇರ್ತಕ್ಕಂಥ ಒಂದು ಪ್ರಬಲ ಜಾತಿ ಗ್ರಾಮದಲ್ಲಿ ಮತ್ತೊಂದು ಸಮಯದಲ್ಲಿ ಅದು ಬದಲಾವಣೆ ಆಗ್ಬಹುದು, ಮತ್ತೊಂದು ಜಾತಿ ಒಂದು ಪ್ರಬಲ ಜಾತಿ ಆಗ್ಬಹುದು. ಈ ರೀತಿ ಪ್ರಾಬಲ್ಯದ ನಿರ್ಧಾರಕಗಳು, ಇದು ಈ ಪ್ರಬಲ ಜಾತಿಯ ಸ್ವರೂಪದ ಮೊದಲನೇ ಅಂಶ. ಇದು ದೆನ್ ಎರಡನೇದು ಪ್ರಾಬಲ್ಯದ ಹಂಚಿಕೆ. ಗ್ರಾಮವೊಂದರಲ್ಲಿ ಪ್ರಾಬಲ್ಯದ ವಿವಿಧ ಮೂಲಾಂಶಗಳು ವಿವಿಧ ಜಾತಿಯವರಲ್ಲಿ ವಿಭಿನ್ನವಾಗಿ ಹಂಚಿ ಹೋಗಿರಬಹುದು. ಅಂದ್ರೆ ಏನು, ಈ ಸಂಖ್ಯಾಬಲ, ಆರ್ಥಿಕ, ರಾಜಕೀಯ ಅಧಿಕಾರ ಮತ್ತು ಶ್ರೇಣಿಯಲ್ಲಿ ಉನ್ನತವಾದಂಥ ಧಾರ್ಮಿಕ ಸ್ಥಾನಮಾನ ಇವು ಏನಾಗಿದ್ದಾವೆ ಅಂತಂದ್ರೆ, ಒಂದು ಗ್ರಾಮವೊಂದರಲ್ಲಿ ಈ ಒಂದು ಮೂಲಾಂಶಗಳು ಬೇರೆ ಬೇರೆ ಜಾತಿಯವರಲ್ಲಿ ಬೇರೆ ಬೇರೆಯಾಗಿ ಹಂಚಿ ಹೋಗಿರಬಹುದು. ಉದಾಹರಣೆಗಾಗಿ ಜಾತಿಯೊಂದು ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದ್ರೂ ಸಹ ಆರ್ಥಿಕ ಮತ್ತು ರಾಜಕೀಯ ಒಂದು ಅಧಿಕಾರ ಅದು ಹೊಂದದೇ ಇರಬಹುದು. ಈ ಉದಾಹರಣೆಗಾಗಿ ಬಹಳಷ್ಟು ಸಂಖ್ಯೆ ಇದೆ ಅವ್ರದ್ದು, ಅವರೇ ಹೆಚ್ಚಿಗಿದ್ದಾರೆ ಸಂಖ್ಯೆಯಲ್ಲಿ, ಬಟ್ ಆರ್ಥಿಕ ಬಲ ಇಲ್ಲ ಅಂತಂದ್ರೆ, ಅಥವಾ ರಾಜಕೀಯ ಅಧಿಕಾರ ಅವ್ರ ಹತ್ತಿರ ಇಲ್ಲ ಅಂತಂದ್ರೆ ಅವ್ರ ಪ್ರಬಲ ಜಾತಿ ಆಗ್ಲಿಕ್ಕೆ ಆಗಂಗಿಲ್ಲ. ಅಥವಾ ಧಾರ್ಮಿಕ ಉನ್ನತ ಅಂತಸ್ತನ್ನ ಹೊಂದಿರತಕ್ಕಂಥ ಜಾತಿಯೊಂದು ಆರ್ಥಿಕ ಸಿರಿತನ ಹೊಂದಿದ್ರೂ ಸಹ ಅವರಲ್ಲಿ ಸಂಖ್ಯಾತ್ಮಕ ಬಲ ಇಲ್ಲ ಅಂತಂದ್ರೆ ಅದು ಕೂಡ ಪ್ರಬಲ ಜಾತಿ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಪ್ರಾಬಲ್ಯದ ಒಂದು ಅಂಶವನ್ನು ಹೊಂದಿರತಕ್ಕಂಥ ಜಾತಿಯು ಮತ್ತೊಂದು ಒಂದು ಇದರಲ್ಲಿ ಅದು ಒಂದು ಹೊಂದದೇ ಇರತಕ್ಕಂಥ ಅಂಶವನ್ನ ಕಾಣ್ತಾ ಇದ್ದೀವಿ. ಈ ರೀತಿ ಪ್ರಾಬಲ್ಯದ ಹಂಚಿಕೆ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಬೇರೆ ಬೇರೆ ಜಾತಿಯವರಲ್ಲಿ ಬೇರೆ ಬೇರೆಯಾಗಿ ಹಂಚಿ ಹೋಗಿರಬಹುದು. ಹಾಗಾಗಿ ಅವು ಪ್ರಬಲ ಜಾತಿ ಅಂತ ಕರೆಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಈ ರೀತಿ ಪ್ರಾಬಲ್ಯದ ಹಂಚಿಕೆ ಇದು ಪ್ರಬಲ ಜಾತಿಯ ಸ್ವರೂಪದ ಎರಡನೇ ಅಂಶ ಅಂತ ಹೇಳ್ಬೋದು. ದೆನ್ ಮೂರನೇದಾಗಿ ಪ್ರಬಲ ಜಾತಿಯ ಅಂಶದಲ್ಲಿ ಮೂರನೇದಾಗಿ ಒಂದು ಪ್ರಾಬಲ್ಯವು ಸಂಪೂರ್ಣವಾಗಿ ಸ್ಥಳೀಯವಾಗಿಲ್ಲ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಪ್ರಾಬಲ್ಯವು ಪೂರ್ಣವಾಗಿ ಸ್ಥಳೀಯವಾಗಿಲ್ಲ. ಇದು ಪ್ರಬಲ ಜಾತಿಯ ಸ್ವರೂಪದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ. ಎಂ.ಎನ್. ಶ್ರೀನಿವಾಸರವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಪ್ರಕಾರ ಗ್ರಾಮೀಣ ಭಾರತದಲ್ಲಿ ಪ್ರಾಬಲ್ಯವು ಸಂಪೂರ್ಣವಾಗಿ ಸ್ಥಳೀಯವಲ್ಲ. ಏನು ಪ್ರಾಬಲ್ಯ ಇದೆ, ಆ ಪ್ರಾಬಲ್ಯ ಗ್ರಾಮೀಣ ಭಾರತದಲ್ಲಿ ಅದು ಸ್ಥಳೀಯವಾಗಿ ನಿರ್ಧಾರ ಆಗಂಗಿಲ್ಲ, ಸ್ಥಳೀಯವಾಗಿ ಇರುವಂಗಿಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ನಿರ್ದಿಷ್ಟ ಗ್ರಾಮವೊಂದರಲ್ಲಿ ಜಾತಿ ಒಂದಕ್ಕೆ ಸೇರಿದ್ದ 2 ಅಥವಾ 3 ಕುಟುಂಬಗಳು ಮಾತ್ರ ಇರಬಹುದು. ಏನ್ರಿ, ಒಂದು ಗ್ರಾಮದಲ್ಲಿ ಕೇವಲ 2 ಅಥವಾ 3 ಕುಟುಂಬಗಳು ಮಾತ್ರ ಇರಬಹುದು. ಹಾಗಾದ್ರೆ ಅವು ಪ್ರಬಲ ಜಾತಿ ಅನಿಸ್ಕೊಳ್ಳಂಗಿಲ್ಲ ಅಂತ ಕೇಳ್ಬೋದು. ಅನಿಸ್ಕೊಳ್ತವೆ ಯಾವಾಗಂತಂದ್ರೆ, ಆ ಗ್ರಾಮದಲ್ಲಿ ಕೇವಲ 2-3 ಕುಟುಂಬಗಳು ಇರಬಹುದು, ಆದ್ರೂ ಸಹ ವಿಶಾಲ ವ್ಯಾಪ್ತಿಯಲ್ಲಿ ಆ ಜಾತಿಯ ನಿರ್ಧಾರಕ ಪ್ರಾಬಲ್ಯವನ್ನು ಹೊಂದಿರಬಹುದು. ಅಂದ್ರೆ ವಿಶಾಲ ವ್ಯಾಪ್ತಿಯಲ್ಲಿ ಅವರ ಸುತ್ತಮುತ್ತ ನಗರ ಪ್ರದೇಶಗಳಲ್ಲಿ, ಹತ್ತಿರದ ಒಂದು ನಗರಗಳಲ್ಲಿ ಅವರ ಜಾತಿಯ ಒಂದು ಸದಸ್ಯರನ್ನ ಹೆಚ್ಚಾಗಿ ಹೊಂದಿರಬಹುದು, ಪ್ರಾಬಲ್ಯವನ್ನು ಹೊಂದಿರಬಹುದು. ಹಾಗಾಗಿ ಆ ಒಂದು ಕುಟುಂಬಗಳ ಸದಸ್ಯರು ವಿಶಾಲ ವ್ಯಾಪ್ತಿಯು ತಮ್ಮ ಜಾತಿಯ ಸದಸ್ಯರನ್ನ ಸಂಪರ್ಕದಲ್ಲಿ ಹೊಂದಿರಬಹುದು ಅಥವಾ ಹೊಂದಿರಬಹುದು. ಅವಾಗದು ಪ್ರಬಲ ಜಾತಿ ಅನಿಸ್ಕೊಳ್ತಾ ಇದೆ.
ಆ 2-3 ಕುಟುಂಬಗಳು ಇದ್ದಾವೆ ಅಂತ ಅನ್ನೋ ಕಾರಣಕ್ಕಾಗಿ ಅವರು ಪ್ರಬಲ ಜಾತಿ ಅನ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಕ್ಕಾಗಂಗಿಲ್ಲ. ಹಾಗಾಗಿ 2-3 ಕುಟುಂಬಗಳು ಇದ್ರೂ ಸಹ ಅವರು ವಿಶಾಲ ವ್ಯಾಪ್ತಿಯಲ್ಲಿ ತಮ್ಮ ಒಂದು ನೆಟ್ವರ್ಕ್ ಅನ್ನು ಹೊಂದಿರ್ತಾ ಇದ್ದಾರೆ, ತಮ್ಮ ಒಂದು ಸಂಪರ್ಕವನ್ನು ಹೊಂದಿರ್ತಾ ಇದ್ದಾರೆ ಸದಸ್ಯರೊಂದಿಗೆ. ಹಾಗಾಗಿ ಅದು ಪ್ರಬಲ ಜಾತಿ ಅನಿಸ್ಕೊಳ್ತಾ ಇದೆ. ಈ ರೀತಿ ಪ್ರಾಬಲ್ಯವು ಸಂಪೂರ್ಣವಾಗಿ ಸ್ಥಳೀಯವಾಗಿ ನಿರ್ಧಾರ ಮಾಡಲಿಕ್ಕೆ ಆಗಂಗಿಲ್ಲ. ವಿಶಾಲ ವ್ಯಾಪ್ತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರ ಜಾತಿಯ ಸದಸ್ಯರು ಎಷ್ಟು ಪಸರಿಸಿದ್ದಾರೆ, ಎಷ್ಟು ಅಂಕಿಅಂಶಗಳಿದ್ದಾವೆ ಅನ್ನೋದ್ರ ಮೇಲೆ ಅವರು ಯಾವ ರೀತಿ ಆರ್ಥಿಕ ಬಲಾಢ್ಯರಾಗಿದ್ದಾರೆ, ಯಾವ ರೀತಿ ಒಂದು ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಮುಂದಿದ್ದಾರೆ, ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದಿದ್ದಾರೆ, ಇದರ ಮೇಲೆ ಅದನ್ನು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ರೀತಿ ಆ ಪ್ರಾಬಲ್ಯವು ಸಂಪೂರ್ಣವಾಗಿ ಒಂದು ಸ್ಥಳೀಯವಲ್ಲ ಅಂತಕ್ಕಂಥ ಮತ್ತೊಂದು ಅಂಶವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ದೆನ್ 4ನೇದಾಗಿ ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು. ಎಂ.ಎನ್. ಶ್ರೀನಿವಾಸರವರ ಪ್ರಕಾರ ಪಾಶ್ಚಾತ್ಯ ಶಿಕ್ಷಣ, ಆಡಳಿತ ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಅವಕಾಶಗಳು ಮತ್ತು ನಗರ ಮೂಲದ ಆದಾಯಗಳು ಇವುಗಳು ಸಹ ಗ್ರಾಮಗಳ ನಿರ್ದಿಷ್ಟ ಒಂದು ಜಾತಿ ಸಮೂಹಗಳ ಒಂದು ಘನತೆ ಮತ್ತು ಅಧಿಕಾರಗಳ ಮೇಲೆ ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಪ್ರಬಲ ಜಾತಿಯವರ ತನಿಸಿನ ಅನಿಸ್ಕೊಳ್ಬೇಕಂತಂದ್ರೆ ಈ ಅಂಶಗಳು ಕೂಡ ಪ್ರಭಾವಿಸ್ತಾ ಇದ್ದಾವೆ. ಉದಾಹರಣೆಗಾಗಿ ಪಾಶ್ಚಾತ್ಯ ಶಿಕ್ಷಣ ಅಂದ್ರೆ ಉನ್ನತವಾದಂಥ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ಜನ ಹಲವಾರು ಒಂದು ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಆಡಳಿತ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶವನ್ನು ಹುಡುಕಿಕೊಂಡು ಹೋಗ್ತಕ್ಕಂಥ ಜನರು ಸಾಕಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ನಗರ ಒಂದು ಮೂಲದ ಆದಾಯಗಳು, ನಗರದಲ್ಲಿ ಮಾಡ್ತಕ್ಕಂಥ ಒಂದು ವೃತ್ತಿಗೆ ಅನುಗುಣವಾಗಿ ಬರ್ತಕ್ಕಂಥ ಆದಾಯ, ಈ ರೀತಿ ಇವುಗಳು ಸಹ ಗ್ರಾಮಗಳಲ್ಲಿ ಒಂದು ನಿರ್ದಿಷ್ಟ ಜಾತಿ ಸಮೂಹಗಳ ಒಂದು ಘನತೆ ಮತ್ತು ಅಧಿಕಾರದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ. ಗ್ರಾಮದಲ್ಲಿದ್ರೂ ಸಹ ಇಂಥ ಅಂಶಗಳು ಅವರ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ. ಈ ರೀತಿ ಈ ಜಾತಿಯ ಪ್ರಾಬಲ್ಯವನ್ನು ಪ್ರಭಾವಿಸುತ್ತಿರುವ ಹೊಸ ಅಂಶಗಳು, ಇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದು. ಇದನ್ನು ಕೊನೆಯದಾಗಿ ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳು. ಈಗ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಒಂದು ಹೆಸರಿನಿಂದ ಕರೆಸಿಕೊಳ್ಳತಕ್ಕಂಥ ಪ್ರಬಲ ಜಾತಿಗಳನ್ನ ನಾವು ಕಾಣಬಹುದು. ಉದಾಹರಣೆಗಾಗಿ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಯಾಕೆ ನಾವು ಪ್ರಬಲ ಜಾತಿ ಅಂತ ಅನ್ಬೇಕಂತಂದ್ರೆ ಅವರು ಈ ಏನು ಎಂ.ಎನ್. ಶ್ರೀನಿವಾಸರವರು ಆ ವ್ಯಾಖ್ಯವನ್ನು ಕೊಟ್ಟಿದ್ದಾರೆ, ಆ ವ್ಯಾಖ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಅವ್ರು ಹೊಂದಿದ್ದಾರೆ. ಹಾಗಾಗಿ ಅವರು ಪ್ರಬಲ ಜಾತಿ ಆಗ್ತಾ ಇದ್ದಾರೆ. ಸಂಖ್ಯಾತ್ಮಕವಾಗಿ ಹೆಚ್ಚಿಗಿದ್ದಾರೆ, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿದಂಥವರಾಗಿದ್ದಾರೆ, ಉದ್ಯೋಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಮತ್ತು ಸಾಮಾಜಿಕ ಸ್ತರದ ವ್ಯವಸ್ಥೆಯಲ್ಲಿ ಉನ್ನತವಾದಂಥ ಒಂದು ಧಾರ್ಮಿಕ ಅಂತಸ್ತನ್ನು ಹೊಂದಿದಂಥವರಾಗಿದ್ದಾರೆ. ಹೀಗೆ ಎಲ್ಲ ಅಂಶಗಳನ್ನು ಒಳಗೊಂಡಾಗ ಅದು ಪ್ರಬಲ ಜಾತಿ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಬಲ ಜಾತಿಗಳಂತಂದ್ರೆ ಲಿಂಗಾಯತರು ಮತ್ತು ಒಕ್ಕಲಿಗರು. ವಿದ್ಯಾರ್ಥಿಗಳಿಗೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಪ್ರಶ್ನೆನ, ಕರ್ನಾಟಕದ ಯಾವುದಾದ್ರೂ 2 ಪ್ರಬಲ ಜಾತಿಗಳನ್ನು ಹೆಸರಿಸಿರಿ. ಅವಾಗ ಲಿಂಗಾಯತರು ಮತ್ತು ಒಕ್ಕಲಿಗರು, ಇದನ್ನು ಬಿಟ್ಟು ಬೇರೆ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಂಗಿಲ್ಲ. ಬಹಳಷ್ಟು ಈಜಿ ಇದೆ ಇದು. ಅದೇ ರೀತಿ ಆಂಧ್ರ ಪ್ರದೇಶದ ನಾಯ್ಡು ಮತ್ತು ರೆಡ್ಡಿಗಳು, ಅದೇ ರೀತಿ ಕೇರಳದ ಯಳವ ಮತ್ತು ನಾಯರ್ಗಳು, ಅದೇ ರೀತಿ ತಮಿಳುನಾಡಿನ ಗೌಂಡರ್, ಪಡಿಯಾಚಿ ಮತ್ತು ಮುದ್ಲಿಯಾರ್, ಹಾಗೆ ಮಹಾರಾಷ್ಟ್ರ ಒಂದು ರಾಜ್ಯದ ಮರಾಠ, ಬ್ರಾಹ್ಮಣರು ಮತ್ತು ಮಹಾರ್ ಜಾತಿಗಳು, ಇವು ಪ್ರಬಲ ಜಾತಿಗಳಾಗಿದ್ದಾವೆ. ಅದೇ ರೀತಿ ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ರಜಪೂತರು, ಜಾಟ್ರು, ಯಾದವರು, ಠಾಕೂರರು, ಗುಜ್ರು, ಬನಿಯಾ, ಬೂಯಾರ್, ಹೀಗೆ ಮುಂತಾದ ಜಾತಿಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಭಾರತದ ಕೆಲವು ಪ್ರಬಲ ಜಾತಿ ಸಮೂಹಗಳಾಗಿದ್ದಾವೆ ಅಂತ ಹೇಳ್ಬೋದು. ಈ ರೀತಿ ರಾಜ್ಯ ಮಟ್ಟದಲ್ಲಿ ಪ್ರಬಲ ಜಾತಿಗಳನ್ನ ಕಾಣ್ತಾ ಇದ್ದೀವಿ. ಹೀಗೆ ಆ ಪ್ರಬಲ ಜಾತಿಯ ಸ್ವರೂಪವನ್ನ ಸುಮಾರು 5 ಅಂಶಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಪ್ರಬಲ ಜಾತಿಯ ಬಗ್ಗೆ ಆಯ್ತು. ದೆನ್ ಭಾರತದ ಹಿಂದುಳಿದ ವರ್ಗಗಳು. ಭಾರತದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಸಮೂಹಗಳಿದ್ದಾವೆ. ಹಾಗಾದ್ರೆ ಆ ಸಮೂಹಗಳು ಏನಾಗಿದ್ದಾವೆ ಅಂತಂದ್ರೆ ಶತಮಾನಗಳಿಂದ ಒಂದು ಶೋಷಣೆಗಳಿಗೆ ಒಳಗಾಗಿದ್ದು, ಆರ್ಥಿಕ
ರಾಜಕೀಯ ಶೈಕ್ಷಣಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಹೊಂದದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದು ಅಂಥ ಒಂದು ಸಮೂಹಗಳು ಈ ಹಿಂದುಳಿದ ವರ್ಗಗಳ ಒಂದು ಅಡಿಯಲ್ಲಿ ಬರ್ತಕ್ಕಂಥವು. ಹಾಗಾದ್ರೆ ಹಿಂದುಳಿದ ವರ್ಗಗಳ ಒಂದು ಅರ್ಥ ಮತ್ತು ವ್ಯಾಖ್ಯೆ. ಹಿಂದುಳಿದ ವರ್ಗಗಳು ಅಂತ ಯಾರಿಗೆ ಅನ್ಬೇಕು ನಾವು? ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸುಪ್ರೀಂ ಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಕೆ ಸುಬ್ಬುರಾವ್ ಅವರು ಈ ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವ್ರ ವ್ಯಾಖ್ಯಾನ ಏನು ಹೇಳ್ತಾ ಇದೆ ಅಂತಂದ್ರೆ, ಹಿಂದುಳಿದ ವರ್ಗಗಳು ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಮುಂತಾದ ಅಂಶಗಳಲ್ಲಿ ಹಿಂದುಳಿದಿವೆ ಎಂದು ಗುರುತಿಸಬಹುದಾದಂಥ ಸಮೂಹವಾಗಿದ್ದು ತಮ್ಮ ಅಸ್ತಿತ್ವದಲ್ಲಿ ಹಿಂದುಳಿದಿರುವುದಕ್ಕೆ ಖಚಿತವಾದ ಲಕ್ಷಣಗಳನ್ನು ಹೊಂದಿರುತ್ತವೆ. ಉದಾಹರಣೆಗಾಗಿ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಇತ್ಯಾದಿ ಅಂಶಗಳನ್ನು ಹೊಂದಿರ್ತಾ ಇದ್ದಾವೆ. ಸುಬ್ಬುರವರ ಪ್ರಕಾರ ಹಿಂದುಳಿದ ವರ್ಗಗಳು ಅಂತಂದ್ರೆ ಯಾರು ಅಂತಂದ್ರೆ ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಈ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಲ್ಲಿ ಹಿಂದುಳಿದು ಬಿಟ್ಟಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಗುರುತಿಸಬಹುದಾದಂಥ ಸಮೂಹವಾಗಿದ್ದು ತಮ್ಮ ಅಸ್ತಿತ್ವದಲ್ಲಿ ಹಿಂದುಳಿದಿರುವುದಕ್ಕೆ ಸ್ಪಷ್ಟವಾದಂಥ ಲಕ್ಷಣಗಳನ್ನು ಹೊಂದಿದ್ದಾವೆ. ಉದಾಹರಣೆಗಾಗಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಎಲ್ಲ ಅಂಶಗಳಲ್ಲಿ ಒಂದು ಸೌಲಭ್ಯಗಳನ್ನು ವಂಚಿತರಾಗಿರ್ತಕ್ಕಂಥ ಒಂದು ಸಮೂಹಗಳನ್ನು ಹಿಂದುಳಿದ ವರ್ಗಗಳು ಅಂತ ಕರಿಬಹುದು. ಈ ರೀತಿ ಇಂಥ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಸಮೂಹ. ಇನ್ನೊಂದು ಅರ್ಥದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕ ಮತ್ತು ರಾಜಕೀಯವಾಗಿ ಹಿಂದುಳಿದ ಜಾತಿಗಳು ಅಥವಾ ಸಮೂಹಗಳನ್ನು ಅಥವಾ ವರ್ಗಗಳನ್ನು ಹಿಂದುಳಿದ ವರ್ಗಗಳು ಅಂತ ಕರಿಬಹುದು. ಒಟ್ಟಿನಲ್ಲಿ ಹಿಂದುಳಿದ ವರ್ಗಗಳು ಅಂದ್ರೆ ಯಾವುವು ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಇನ್ನೂ ಮುಂತಾದ ಅಂಶಗಳಲ್ಲಿ, ಕ್ಷೇತ್ರಗಳಲ್ಲಿ ಏನಾಗಿದ್ದಾರೆ, ಹಿಂದುಳಿದಿದ್ದಾರೆ. ಹಾಗಾಗಿ ಅಂಥ ಒಂದು ಜಾತಿಗಳನ್ನ, ವರ್ಗಗಳನ್ನ ಹಿಂದುಳಿದ ವರ್ಗಗಳು ಅಂತ ನೋಡಬಹುದು. ಹಾಗಾದ್ರೆ ಭಾರತೀಯ ಸಮಾಜದಲ್ಲಿ ಅಂತ ಹಿಂದುಳಿದ ವರ್ಗಗಳ ಒಂದು ಸಮೂಹಕ್ಕೆ ಸೇರಿರ್ತಕ್ಕಂಥ ಜಾತಿಗಳು ಯಾವತ್ತಂದ್ರೆ ಅಥವಾ ಸಮೂಹಗಳು ಯಾವತ್ತಂದ್ರೆ 3 ಸಮೂಹಗಳನ್ನು ಕಾಣ್ತಾ ಇದ್ವಿ ಪ್ರಮುಖವಾಗಿ. ಅದರಲ್ಲಿ ಒಂದು ಪರಿಶಿಷ್ಟ ಜಾತಿಗಳು, 2 ಪರಿಶಿಷ್ಟ ಪಂಗಡಗಳು, 3 ಇತರೆ ಹಿಂದುಳಿದ ವರ್ಗಗಳು. ಹೀಗೆ ಈ 3 ಸಮೂಹಗಳು ಏನಾಗಿದ್ದಾವತ್ತಂದ್ರೆ ಭಾರತೀಯ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಒಂದು ಸಮೂಹಕ್ಕೆ ಸೇರಿದಂಥವರಾಗಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನಾವು ಪರಿಶಿಷ್ಟ ಜಾತಿಗಳ ಬಗ್ಗೆ ಈಗ ನೋಡೋಣ. ಪರಿಶಿಷ್ಟ ಜಾತಿಯ ಅರ್ಥ ಮತ್ತು ವ್ಯಾಖ್ಯೆ. ಈ ಪರಿಶಿಷ್ಟ ಜಾತಿಯ ಜನರು ಭಾರತದ ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ದೊಡ್ಡ ಸಮೂಹವಾಗಿದೆ ಅಂತ ಹೇಳ್ಬೋದು. ಈ ಪರಿಶಿಷ್ಟ ಜಾತಿ ಅಂತಕ್ಕಂಥ ಒಂದು ಪದವನ್ನ ಅಸ್ಪೃಶ್ಯ ಜಾತಿಗಳನ್ನು ಸೂಚಿಸಲಿಕ್ಕೆ ಸೈಮನ್ ಆಯೋಗ ಏನ್ ಮಾಡಿತ್ತಂದ್ರೆ 1928ರಲ್ಲಿ ಪ್ರಥಮ ಬಾರಿಗೆ ಬಳಸ್ತು. ಪರಿಶಿಷ್ಟ ಜಾತಿಯನ್ನ, ಎಂಥ ಜನರನ್ನ, ಅಸ್ಪೃಶ್ಯ ಜಾತಿಗಳನ್ನ, ಅಂತ ಒಂದು ಜಾತಿಗಳನ್ನ ಒಂದು ತಿಳಿಸ್ಲಿಕ್ಕೆ ಅಥವಾ ಸೂಚಿಸ್ಲಿಕ್ಕೆ ಸೈಮನ್ ಆಯೋಗವು ಏನ್ ಮಾಡಿರ್ತಂದ್ರೆ 1928ರಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಆ ಪದವನ್ನ ಬಳಸಿತು. ಮುಂದೆ ಭಾರತೀಯ ಸರ್ಕಾರಿ ಕಾಯ್ದೆ 1935 ಆ 35ರಲ್ಲಿ ಆ ಪದವನ್ನ ಅಧಿಕೃತವಾಗಿ ಬಳಕೆಗೆ ತಂದಿತ್ತು. ನಂತರ ಹಂತ ಹಂತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವರ್ಗವನ್ನ ಬಹಿಷ್ಕೃತ ವರ್ಗ ಅಂತ ಕರೆದ್ರು. ಅದೇ ರೀತಿ ಬ್ರಿಟಿಷರು ದಮನಿತ ವರ್ಗಗಳು ಅಂತ ಕರೆದ್ರು. ಅದೇ ರೀತಿ 1931ರ ಒಂದು ಜನಗಣತಿಯಲ್ಲಿ ಈ ವರ್ಗವನ್ನ ಬಾಹ್ಯ ಜಾತಿಗಳು ಅಂತ ಕರೆದ್ರು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಈ ವರ್ಗವನ್ನ ಹರಿಜನರು ಅಂತ ಕರೆದ್ರು.
ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಗೊಂದು ಕನ್ಫ್ಯೂಸ್ ಆಗ್ತೈತಿ. ಈ ಹರಿಜನ ಪದದ ಬಗ್ಗೆ ಬಹಳಷ್ಟು ಕನ್ಫ್ಯೂಸ್ ಆಗ್ತೈತಿ. ಏನಂತಂದ್ರೆ ಗಾಂಧೀಜಿಯವರು ಈ ಹರಿಜನ ಅಂತ ಕರೆದ್ರವ್ರನ್ನ, ಆದ್ರೆ ಈ ಹರಿಜನ ಅಂತಕ್ಕಂಥ ಪದವನ್ನ ಪ್ರಥಮ ಬಾರಿಗೆ ಯಾರು ಬಳಸಿದ್ರು ಅಂತ ಪ್ರಶ್ನೆ ಬರ್ತೈತಿ. ಅಂದ್ರೆ ಗುಜರಾತಿನ ಸಂತರಾಗಿರ್ತಕ್ಕಂಥ ನರಸಿಂಹ ಮೆಹ್ತಾ ಅವರು ಈ ಹರಿಜನ ಪದ ಅಂತಕ್ಕಂಥ ಒಂದು ಪದವನ್ನ ಪ್ರಥಮ ಬಾರಿಗೆ ಬಳಸಿದ್ರು. ಹಾಗಾದ್ರೆ ಗಾಂಧೀಜಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಪದಕ್ಕೆ ಜನಪ್ರಿಯತೆ ಬರುವ ಹಾಗೆ ಮಾಡಿದ್ರು, ಸಮಾಜದಲ್ಲಿ ಮಹತ್ವ ಬರುವ ಹಾಗೆ ಆ ಪದಕ್ಕೆ ಅವರು ಮಹತ್ವ ಗಳಿಸಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದನ್ನ ಕಾಣ್ತಾ ಇದ್ದೀವಿ. ಈಗ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ಗಾಂಧೀಜಿ ಅಂತನ್ಸಿಂದ ಬರೀಬಾರ್ದು, ಸಂತ ನರಸಿಂಹ ಮೆಹ್ತಾ ಅಂತನ್ಸಿಂದ ಬರೀಬೇಕು. ಜನಪ್ರಿಯಗೊಳಿಸಿದವ್ರು ಬೇರೆ, ಅದನ್ನ ಪರಿಚಯಿಸಿದವ್ರು ಬೇರೆ. ಇಲ್ಲಿ ಕನ್ಫ್ಯೂಸ್ ಇದೆ, ಅದನ್ನ ಒಂದು ಸ್ವಲ್ಪ ಅದ್ರ ಕಡೆ ಗಮನ ಹರಿಸ್ರಿ. ಭಾಳ ಕನ್ಫ್ಯೂಸ್ ಆಗ್ತೈತಿ. ನಾವು ವ್ಯಾಲ್ಯೂಯೇಷನ್ ಮಾಡೋ ಸಮಯದಲ್ಲಿ ನೋಡ್ತೀವಿ ಬಹಳಷ್ಟು ಜನ ಉತ್ತರ ತಪ್ಪು ಬರೆದಿರ್ತಾರೆ, ಕೆಲವೊಂದಿಷ್ಟು ಜನ ಸರಿಯಾದಂಥ ಉತ್ತರ ಬರೆದಿರ್ತಾರೆ. ಈ ರೀತಿ ಈ ಹರಿಜನ ಅಂತಕ್ಕಂಥ ಒಂದು ಪದವನ್ನು ಪ್ರಥಮ ಬಾರಿಗೆ ಗುಜರಾತಿನ ಸಂತ ಅಥವಾ ಸನ್ಯಾಸಿ ನರಸಿಂಹ ಮೆಹ್ತಾ ಅವರು ಬಳಸಿದ್ರು. ಆದ್ರೂ ಸಹ ಆ ಪದವನ್ನು ಗಾಂಧೀಜಿ ಅವರು ಏನು ಮಾಡಿದ್ರು ಅಂತಂದ್ರೆ ಜನಪ್ರಿಯಗೊಳಿಸಿದ್ರು ಸಮಾಜದಲ್ಲಿ. ಈ ರೀತಿ ಈ ಪರಿಶಿಷ್ಟ ಜಾತಿಯ ಒಂದು ಪದವನ್ನ ಅಥವಾ ಪರಿಶಿಷ್ಟ ಜಾತಿಗಳನ್ನ ಬೇರೆ ಬೇರೆ ಜನರು ಯಾವ ರೀತಿ ಅವರನ್ನ ಸಂಬೋಧಿಸಿದ್ದಾರೆ ಅಂತ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಅದೇ ರೀತಿ ನಂತರ ಈ ಪರಿಶಿಷ್ಟ ಜಾತಿಯ ವ್ಯಾಖ್ಯೆಗಳನ್ನ ನೋಡೋದಾದ್ರೆ, ಹಾಗಾದ್ರೆ ಪರಿಶಿಷ್ಟ ಜಾತಿಗಳು ಅಂದ್ರೆ ಯಾರು? ಆ ಪರಿಶಿಷ್ಟ ಜಾತಿಯ ಜನರನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು? ಮಜುಮ್ದಾರ್ ಅವರ ಪ್ರಕಾರ, ಮಜುಮ್ದಾರ್ ಅವರು ಒಂದು ವ್ಯಾಖ್ಯೆ ಕೊಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯವರ ಸಂಬಂಧಪಟ್ಟಾಗೆ. ಮಜುಮ್ದಾರ್ ಅವರ ಪ್ರಕಾರ ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಮಜುಮ್ದಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ಅಥವಾ ಹೇರಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಈ ಪರಿಶಿಷ್ಟ ಜಾತಿಗಳಾಗಿದ್ದಾವೆ. ಸಮಾಜದಲ್ಲಿ ಉನ್ನತ ಸ್ತರದಲ್ಲಿರ್ತಕ್ಕಂಥ ಜನರು ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಅವರ ಮೇಲೆ ಹೇರಲ್ಪಟ್ಟು ಮತ್ತು ವಿವಿಧ ಸಾಮಾಜಿಕ ರಾಜಕೀಯ ಇನ್ನೂ ಬೇರೆ 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 ಅನರ್ಹತೆಗಳಿಗೆ ಒಳಗಾಗಿರ್ತಕ್ಕಂಥ ಅಸ್ಪೃಶ್ಯತೆಯ ಒಂದು ಆಚರಣೆಗೆ ಒಳಗಾಗಿರ್ತಕ್ಕಂಥ ಏನು ಜಾತಿಗಳಿದ್ದಾವೆ ಆ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿದ್ದಾವೆ. ಅತ್ಯಂತ ಸರಳವಾದಂಥ ಒಂದು ಪದಗಳಲ್ಲಿ ಹೇಳೋದಾದ್ರೆ, ಸಾಮಾಜಿಕವಾಗಿ ಧಾರ್ಮಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮುಂತಾದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ದೌರ್ಬಲ್ಯಗಳಿಗೆ ಒಳಗಾಗಿದ್ದು ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಶೋಷಣೆಗಳಿಗೆ ಒಳಗಾಗಿರುವ ಭಾರತದ ದಲಿತ ಜಾತಿಗಳೇ ಪರಿಶಿಷ್ಟ ಜಾತಿಗಳಾಗಿದ್ದಾವೆ. ಅತ್ಯಂತ ಸರಳವಾದಂಥ ಪದಗಳಲ್ಲಿ ನಾವು ಹೇಳಬಹುದು. ಸಾಮಾಜಿಕವಾಗಿ, ಧಾರ್ಮಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಜೀವನದ ಇನ್ನೂ ಬೇರೆ 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 ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಏನಾಗಿದ್ದಾರೆ? ದೌರ್ಬಲ್ಯಗಳಿಗೆ ಒಳಗಾಗಿದ್ದಾರೆ, ಅನರ್ಹತೆಗಳಿಗೆ ಒಳಗಾಗಿದ್ದಾರೆ ಅಥವಾ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಎಂಥ ಸಮಸ್ಯೆ? ಅಸ್ಪೃಶ್ಯತೆ, ಅಸಮಾನತೆ, ತಾರತಮ್ಯ, ಶೋಷಣೆಗಳಿಗೆ, ಹಿಂಸೆಗಳಿಗೆ ಬಲಿಯಾಗಿರ್ತಕ್ಕಂಥ ಭಾರತದ ಒಂದು ದಲಿತ ಜಾತಿಗಳೇ ಆಗಿದ್ದಾವೆ, ಅವು ಪರಿಶಿಷ್ಟ ಜಾತಿಗಳಾಗಿದ್ದಾವೆ. ಈ ರೀತಿ ಪರಿಶಿಷ್ಟ ಜಾತಿಯ ಅರ್ಥ ಮತ್ತು ವ್ಯಾಖ್ಯವನ್ನ ನೋಡಿದ ಮೇಲೆ ಪರಿಶಿಷ್ಟ ಜಾತಿಗಳ ವಿವಿಧ ಹೆಸರುಗಳು ಯಾವ ರೀತಿ ಇದ್ದಾವೆ ಅಂತ ಅನ್ನೋದನ್ನ ನಾವು ಗಮನಿಸಬಹುದು. ಪರಿಶಿಷ್ಟ ಜಾತಿಯ ಜನರನ್ನ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿರುವುದನ್ನ ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗಾಗಿ ಬಂಗಿ, ತಿಯಾನ್, ಡೋಮ್, ಮಹಾರ್, ರಿಗಾರ್, ಖಾತಿಕ್, ಹೊಲೆಯ,
ಹೊಲೆಯರ್, ಮಾದಿಗ, ಲಂಬಾಣಿ, ಕೊರಂ, ಸಮಗಾರ್, ಆದಿ ಕರ್ನಾಟಕ, ಆದಿ ದ್ರಾವಿಡ, ಹೀಗೆ ಮುಂತಾದ ಬೇರೆ 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 ಹೆಸರುಗಳಿಂದ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರತದ ಇಲ್ಲಿ ಹೆಸರುಗಳಿಂದ ಕರೆಸಿಕೊಳ್ತಕ್ಕಂಥ ಒಂದು ವಾಡಿಕೆಯನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ನಿಮಗೆ 2 ಮಾರ್ಕ್ಸಿಗೆ ಪ್ರಶ್ನೆ ಬರ್ತೈತಿ, ಭಾರತದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳ ಹೆಸರುಗಳನ್ನು ಹೆಸರಿಸ್ರಿ. ಟೋಟಲ್ ಆಗಿ ಕರ್ನಾಟಕವನ್ನು ಒಳಗೊಂಡಂತೆ ಇಡೀ ಭಾರತದ ಎಲ್ಲಾ ಕಡೆ ಇರ್ತಕ್ಕಂಥ ಹೆಸರುಗಳನ್ನ ಆ ಸಮಯದಲ್ಲಿ ಯಾವುದಾದ್ರೂ 2 ಹೆಸರುಗಳನ್ನ ಹೆಸರಿಸಬೇಕು. ಉದಾಹರಣೆಗಾಗಿ ತಿಯಾನ್ ಇರತ್ತನ್ರಿ, ಡೋಮ್ ಇರತ್ತನ್ರಿ, ಮಾರ್ ಇರತ್ತನ್ರಿ, ಚಮ್ಮಾರ್ ಇರತ್ತನ್ರಿ ಇತ್ಯಾದಿಗಳು. ಆದ್ರೆ ಇನ್ನೊಂದು ಪ್ರಶ್ನೆ ಬರ್ತೈತಿ 2 ಮಾರ್ಕ್ಸಿಗೆ, ಕರ್ನಾಟಕದ ಯಾವುದಾದ್ರೂ ಪರಿಶಿಷ್ಟ ಜಾತಿಗಳ 2 ಹೆಸರುಗಳನ್ನ ಹೆಸರಿಸ್ರಿ. ಆ ಸಮಯದಲ್ಲಿ ಬಹಳ ಕೇರ್ಫುಲ್ ಆಗಿ ಈ ಉತ್ತರವನ್ನ ಕೊಡಬೇಕು. ಆ ಸಮಯದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳ ಹೆಸರು ಹೊಲೆಯ, ಮಾದಿಗ, ಸಮಗಾರ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಕೊರಮ್ಮ, ಲಂಬಾಣಿ ಇತ್ಯಾದಿ ಹೆಸರುಗಳನ್ನ ಹೇಳಿದ್ರೆ, 2 ಹೆಸರುಗಳನ್ನು ಹೇಳಿದ್ರೆ ಇದರಲ್ಲಿ ಅದು 2 ಮಾರ್ಕ್ಸ್ ನಿಮಗೆ ಬರ್ತೈತಿ. ಈ ರೀತಿ ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟಿದೆ ಕರ್ನಾಟಕದಲ್ಲಿ, ಅಥವಾ ಒಟ್ಟು ಇಡೀ ಒಂದು ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ 2011ರ ಒಂದು ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಏನಾಗಿದೆ ಅಂತಂದ್ರೆ ಪರಿಶಿಷ್ಟ ಜಾತಿಯವರ ಪ್ರಮಾಣವು 15.7% ಆ ಒಂದು ಜನಸಂಖ್ಯೆ ಇದೆ. ಎಷ್ಟು 2011ರ ಜನಗಣತಿಯನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ 15.7% ಆ ಒಂದು ಜನಸಂಖ್ಯೆಯನ್ನ ಹೊಂದಿರುವುದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿ ಒಂದು ಈ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅಂತ ಮತ್ತೊಂದು ಪ್ರಶ್ನೆ ಉದ್ಭವಿಸಬಹುದು. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರುವುದನ್ನ ನಾವು ಗಮನಿಸಬಹುದು. ಉದಾಹರಣೆಗಾಗಿ 22.3% ಆ ಉತ್ತರ ಪ್ರದೇಶದಲ್ಲಿ ಆ ಪರಿಶಿಷ್ಟ ಜಾತಿಯ ಜನರಿದ್ದಾರೆ. ಹಾಗಾಗಿ ಅಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಪರಿಶಿಷ್ಟ ಜಾತಿಯ. ನಂತರದ ಒಂದು ಸ್ಥಾನಗಳಲ್ಲಿ ಉದಾಹರಣೆಗೆ ಪಶ್ಚಿಮ ಬಂಗಾಳ ಒಂದು 11.4 ಬಿಹಾರದಲ್ಲಿ 9.6 ಅದೇ ರೀತಿ ಒಂದು ಆಂಧ್ರ ಪ್ರದೇಶದಲ್ಲಿ 7.6 ತಮಿಳುನಾಡಲ್ಲಿ 8.5 ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಒಂದು 7.8 ಅದೇ ರೀತಿ ರಾಜಸ್ಥಾನದಲ್ಲಿ 5.6 ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಪಂಜಾಬ್ ಮತ್ತು ಮಹಾರಾಷ್ಟ್ರದಲ್ಲಿ 4.3 ನಮ್ಮ ಕರ್ನಾಟಕದಲ್ಲಿ ಒಂದು 5.3 ಈ ರೀತಿ ಬೇರೆ 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 ರಾಜ್ಯಗಳಲ್ಲಿ ಈ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರುವುದನ್ನು ನಾವು ಗಮನಿಸಬಹುದು. ಹಲವಾರು ರಾಜ್ಯಗಳಲ್ಲಿ ಒಂದು ಹರಿದು ಹಂಚಿ ಹೋಗಿದ್ದಾರೆ ಆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ. ಈ ರೀತಿ ಪರಿಶಿಷ್ಟ ಜಾತಿಯ ಒಂದು ಅರ್ಥ, ವ್ಯಾಖ್ಯ, ಅವರ ಒಂದು ಹೆಸರುಗಳು, ಆ ಒಂದು ಜನಸಂಖ್ಯೆಯನ್ನು ನೋಡಿದ ಮೇಲೆ ಆ ಪರಿಶಿಷ್ಟ ಜಾತಿಯವರ ಒಂದು ಸಮಸ್ಯೆಗಳು ತಕ್ಷಣ ಬರ್ತಾ ಇದ್ದಾವೆ. ಆ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ನಾವು 3 ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳಲ್ಲಿ 3 ರೀತಿಯಾಗಿರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಪರಿಶಿಷ್ಟ ಜಾತಿಗಳ ಒಂದು ಸಮಸ್ಯೆಗಳು ಅವು ಇಂದು ನಿನ್ನೆಯದಲ್ಲ, ಹಲವಾರು ಒಂದು ವರ್ಷಗಳಿಂದ, ಶತಮಾನಗಳಿಂದ ಆ ಸಮಸ್ಯೆಗಳಿಗೆ ಒಳಗಾಗುತ್ತಾ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ದೌರ್ಬಲ್ಯಗಳಿಗೆ, ಅನರ್ಹತೆಗಳಿಗೆ ಒಳಗಾಗುತ್ತಾ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಂಥ ಒಂದು ದೌರ್ಬಲ್ಯಗಳನ್ನು, ಅನರ್ಹತೆಗಳನ್ನು ಪ್ರಮುಖವಾಗಿ 3 ಅಂಶಗಳಲ್ಲಿ ನಾವು ಗಮನ ಹರಿಸಬಹುದು. ಒಂದನೇದಾಗಿ ಸಾಮಾಜಿಕ ದೌರ್ಬಲ್ಯಗಳು. ಪರಿಶಿಷ್ಟ ಜಾತಿಗಳು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಸಾಮಾಜಿಕ ದೌರ್ಬಲ್ಯಗಳು ಇದು ಮೊದಲನೇ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ
ಪರಿಶಿಷ್ಟ ಜಾತಿಗಳ ಒಂದು ಸಮೂಹಗಳಿಗೆ ಅತ್ಯಂತ ಕೆಳಸ್ಥಾನವನ್ನು ನೀಡಿರುವುದನ್ನು ಗಮನಿಸಬಹುದಾಗಿತ್ತು. ಗಮನಿಸಬಹುದು ಅಂದ್ರೆ ಸಾರ್ವಜನಿಕ ಸೌಲಭ್ಯಗಳಾಗಿರ್ತಕ್ಕಂಥ ಒಂದು ಶಾಲೆಗಳು, ಅದೇ ರೀತಿ ಬಾವಿಗಳು, ಅದೇ ರೀತಿ ಕೆರೆಗಳು, ರಸ್ತೆಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಆ ಒಂದು ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಅಂತ ಅನ್ನೋದನ್ನ ಕಾಣ್ತಾ ಇದ್ವಿ. ಅದ್ರ ಜೊತೆಗೆ ಸೀಮಿತವಾದಂಥ ಅವಕಾಶಗಳಿದ್ವು. ಬೇಕಾದಂಗೆ ಯಾವಾಗ ಬೇಕಾದಾಗ ತಿರುಗಾಡೋಂಗಿರಲಿಲ್ಲ. ಇದೇ ಸಮಯದಲ್ಲಿ ಹೀಗೆ ತಿರುಗಾಡಬೇಕು ಅಂತಕ್ಕಂಥ ಒಂದು ನಿರ್ಬಂಧನೆಗಳನ್ನ ವಿಧಿಸಿದ್ರು. ಈ ರೀತಿ ಸಾರ್ವಜನಿಕ ಸೌಲಭ್ಯಗಳು ಅವರಿಗೆ ನಿರಾಕರಿಸಲಾಗಿತ್ತು. ಅದೇ ರೀತಿ ಒಂದವರು ಮತ್ತೆ ಉನ್ನತ ಜಾತಿಯವರ ಮನೆಗಳ ಹತ್ತಿರ ಏನ್ ಮಾಡ್ಬೇಕಂತಂದ್ರೆ ಒಂದು ಸಂಚರಿಸುವಂತ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ನಿರ್ಬಂಧನೆಯನ್ನ ಹೇರಿದ್ರು. ಒಂದು ಸಾರ್ವಜನಿಕ ರಸ್ತೆಗಳ ಮೇಲೆ, ಒಂದು ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಡುವುದನ್ನ ಕೂಡ ಅವರ ಮೇಲೆ ನಿರ್ಬಂಧನೆಯನ್ನ ಹೇರಲಾಗಿತ್ತು. ಈ ರೀತಿ ಪರಿಶಿಷ್ಟ ಜಾತಿಯವರ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ಸಾಮಾಜಿಕ ದೌರ್ಬಲ್ಯಗಳು, ಅನರ್ಹತೆಗಳು ಇದು ಮೊದಲನೇ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಮತ್ತೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ, ಒಂದು ಮಡಿವಾಳರು ಮತ್ತು ಕ್ಷೌರಿಕರು ಅವರಿಗೆ ಸೇವೆಯನ್ನ ಕೊಡುವಂತಿರಲಿಲ್ಲ. ಅದೇ ರೀತಿ ಪಾದರಕ್ಷೆಗಳನ್ನ ಹಾಕಿಕೊಳ್ಳುವಂತಿರಲಿಲ್ಲ. ಅದೇ ರೀತಿ ಹೊಸ ಉಡುಪುಗಳನ್ನ ಧರಿಸುವಂತಿರಲಿಲ್ಲ. ಹೀಗೆ ಅವರ ಉನ್ನತ ಜಾತಿಯವರ ಹತ್ತಿರ ಹೋದ್ರೆ ಅವರಿಗೆ ಮಡಿ ಮೈಲಿಗೆ ಆಗ್ತಿರ್ತಕ್ಕಂಥ ಒಂದು ಭಾವನೆಯಿಂದ ಅವರನ್ನ ಊರ ಹೊರಗಡೆ ಇಡಲಾಗಿತ್ತು. ಅವರ ವಾಸಸ್ಥಾನವು ಊರ ಹೊರಗಡೆ ಇರಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಒಂದು ಸಾಮಾಜಿಕ ದೌರ್ಬಲ್ಯಗಳಿಗೆ ಒಳಗಾಗಿರುವುದನ್ನ ನಾವು ಗಮನಿಸಬಹುದು. ಇದು ಈ ಪರಿಶಿಷ್ಟ ಜಾತಿಯವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು. ದೆನ್ ಎರಡನೇದು ಆರ್ಥಿಕ ದೌರ್ಬಲ್ಯಗಳು. ಪರಿಶಿಷ್ಟ ಜಾತಿಯವರು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು ಒಂದು ಆರ್ಥಿಕ ದೌರ್ಬಲ್ಯಗಳಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸ್ವಂತ ಆಸ್ತಿಯನ್ನು ಹೊಂದತಕ್ಕಂಥದ್ದು, ಒಂದು ವೃತ್ತಿಯನ್ನು ಕೈಗೊಳ್ಳತಕ್ಕಂಥದ್ದು ಇದು ಅವರಿಗೆ ಸ್ವತಂತ್ರ ಇರಲಿಲ್ಲ. ಹಾಗಾಗಿ ಸಾಮಾಜಿಕವಾಗಿರ್ತಕ್ಕಂಥ ಘನತೆ ಹೊಂದದೇ ಇರತಕ್ಕಂಥ, ಹೊಂದಿದ ಅಥವಾ ಲಾಭದಾಯಕ ಉದ್ಯೋಗದಿಂದ ಅಥವಾ ವೃತ್ತಿಯಿಂದ ಅವರನ್ನ ಹೊರಗಿಡುವಿಕೆ ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ ಒಂದು ದೈಹಿಕ ಶ್ರಮಗಳಿಗೆ ಮಾತ್ರ ಅವರನ್ನ ಸೀಮಿತಗೊಳಿಸಲಾಗಿತ್ತು. ಏನು ಸಮಾಜದಲ್ಲಿ ಉನ್ನತವಾದಂಥ ಒಂದು ಉದ್ಯೋಗಗಳನ್ನ ಮಾಡಲಿಕ್ಕೆ ಹೋದರೆ ಅಂತ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ತಾವು ಒಂದು ಇಷ್ಟಪಟ್ಟಂತ ಒಂದು ಉದ್ಯೋಗವನ್ನು ಹುಡುಕಿಕೊಳ್ತಾನೆ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾಕಂತಂದ್ರೆ ಈ ಒಂದು ಜಾತಿ ವ್ಯವಸ್ಥೆಯು ಉದ್ಯೋಗದ ಮೇಲೆ ಒಂದು ನಿರ್ಬಂಧನೆಗಳನ್ನ ಹೇರಿತ್ತು, ನಿಯಂತ್ರಣವನ್ನ ಹೇರಿತ್ತು. ಈ ಮುಕ್ತವಾದಂತ ಒಂದು ದಲಿತರಿಗೆ ತಮಗೆ ಯೋಗ್ಯವಾಗಿರ್ತಕ್ಕಂಥ ಉದ್ಯೋಗವನ್ನು ಕೊಂಡುಕೊಳ್ಳುವಲ್ಲಿ ಕೂಡ ಮುಕ್ತವಾದಂತ ಅವಕಾಶ ಇರಲಿಲ್ಲ. ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಯಾವುದೇ ವೃತ್ತಿಯನ್ನ ಅವರು ಕೈಕೊಳ್ಳಿಕ್ಕೆ ಹೋದರೆ ಅಥವಾ ಅವರು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋದ್ರೆ ಅದಕ್ಕೆ ಸ್ವತಂತ್ರ ಇರಲಿಲ್ಲ. ಅವರಿಗೆ ನಿರ್ಬಂಧನೆಗೊಳಿಸಲಾಗಿತ್ತು. ಕೆಲವು ಹೀನ ವೃತ್ತಿ ಅಥವಾ ಕೊಳಕು ವೃತ್ತಿ ಅಂತಕ್ಕಂಥ ಏನು ಹೆಸರಿಂದ ಕರಿತೀವಿ ಅಂತ ಒಂದು ವೃತ್ತಿಗಳನ್ನ ಅವ್ರು ಮಾಡಬೇಕಾಗಿತ್ತು. ಉದಾಹರಣೆಗಾಗಿ ಸತ್ತ ಪ್ರಾಣಿಗಳನ್ನ ರಸ್ತೆಯಿಂದ ಸಾಗಿಸ್ತಕ್ಕಂಥದ್ದು ಹೊರ, ಅದೇ ರೀತಿ ಒಂದು ಚರ್ಮದ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಅದೇ ರೀತಿ ಒಂದು ಚಮ್ಮಾರಿಕೆಯನ್ನು ಮಾಡ್ತಕ್ಕಂಥದ್ದು, ಪಾದರಕ್ಷೆಗಳನ್ನು ತಯಾರಿಸ್ತಕ್ಕಂಥದ್ದು, ಹಾಗೆ ಆ ಬೀದಿಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಶೌಚಾಗಾರಗಳನ್ನು ಶುಚಿಗೊಳಿಸ್ತಕ್ಕಂಥದ್ದು, ಅದೇ ರೀತಿ ಸ್ಮಶಾನಗಳನ್ನು ಕಾಯ್ತಕ್ಕಂಥದ್ದು, ಹೀಗೆ ಏನು ಹೀನ ಒಂದು ವೃತ್ತಿಗಳಾಗಿದ್ದು, ಒಂದು ಕೊಳಕು ವೃತ್ತಿಗಳಾಗಿದ್ದು ಅವುಗಳನ್ನು ಮಾತ್ರ ಮಾಡಲಿಕ್ಕೆ ಅವರಿಗೆ ಅವಕಾಶ ಇತ್ತು. ಈ ರೀತಿ ಈ ಆರ್ಥಿಕ ದೌರ್ಬಲ್ಯಗಳಿಂದ ಅವರು ಒಳಗಾಗಿದ್ರು ಅಂತ ಅನ್ನೋದನ್ನು ಕಾಣ್ತಾ ಇದ್ವಿ. ಅದೇ ರೀತಿ ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ ಸೇವೆ ನೀಡುವಂತೆ ಮಾಡ್ತಕ್ಕಂಥದ್ದು
ಮತ್ತು ಅವರಿಗಾಗಿ ಎಲ್ಲ ಒಂದು ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಬೇಕಾಗಿತ್ತು. ಭಾರವಾಗಿರ್ತಕ್ಕಂಥ ಯಾವ ಕೆಲಸಗಳಿದ್ದು ಅಂತ ಕೆಲಸಗಳನ್ನು ಅವರು ನಿರ್ವಹಿಸಬೇಕಾಗಿತ್ತು. ಉನ್ನತ ಜಾತಿಯವರ ಮನೆಯಲ್ಲಿ ಕಡಿಮೆ ಕೂಲಿ ಕೊಟ್ಟರು ಸಹ ಅವ್ರು ಹೆಚ್ಚಿಗೆ ದುಡಿದು ಬರ್ತಕ್ಕಂಥದ್ದು. ಒಂದು ವೇಳೆ ಕೊಟ್ಟರು ಬತ್ತು ಕುಡ್ಲಿಕ್ಕಂದ್ರೂ ಬತ್ತು ಉಚಿತವಾದಂಥ ಸೇವೆಯನ್ನು ನೀಡ್ತಕ್ಕಂಥದ್ದು. ಹಾಗಾಗಿ ಜೀತದಾಳುಗಳಾಗಿಯೇ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ ಜೀವನದ ಕ್ರಮದ ಮೇಲೆ ಬಹಳಷ್ಟು ನಿರ್ಬಂಧನೆಗಳನ್ನು ವಿಧಿಸಲಾಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಉದಾಹರಣೆಗಾಗಿ ಕುದುರೆ ಸವಾರಿ ಮಾಡ್ತಕ್ಕಂಥದ್ದು ನಿರಾಕರಿಸಲಾಗಿತ್ತು. ಬೈಸಿಕಲ್ ಸವಾರಿ ಅಂದರೆ ಸೈಕಲ್ ತುಳಿಯುವುದು, ಆ ಸೈಕಲ್ ಅಂತಂದರೆ ಬಹಳಷ್ಟು ಮಹತ್ವ ಉಳ್ತಕ್ಕಂಥ ಒಂದು ಸಾಧನ ಆ ಸಮಯದಲ್ಲಿ. ಹಾಗಾಗಿ ಅಂಥ ಒಂದು ಸೈಕಲ್ ತುಳಿಲಿಕ್ಕೂ ಕೂಡ ಅವರಿಗೆ ಅವಕಾಶ ಇರಲಿಲ್ಲ. ಚಿನ್ನ ಬೆಳ್ಳಿ ಆಭರಣ ಧರಿಸುವುದು ಕೂಡ ಮುಂತಾದ ಒಂದು ಬಳಕೆಗೂ ಕೂಡ ಅವ್ರ ಮೇಲೆ ನಿಷೇಧವನ್ನು ಹೇರಲಾಗಿತ್ತು. ಈ ರೀತಿ ಆರ್ಥಿಕ ಒಂದು ದೌರ್ಬಲ್ಯಗಳು ಈ ಪರಿಶಿಷ್ಟ ಜಾತಿಯವರು ಅನುಭವಿಸ್ತಿರ್ತಕ್ಕಂಥ ದೌರ್ಬಲ್ಯಗಳಲ್ಲಿ ಒಂದಾಗಿತ್ತು ಅಂತ ಅನ್ನೋದನ್ನು ಗಮನಿಸಬಹುದು. ದೆನ್ ಮೂರನೇದಾಗಿ ಧಾರ್ಮಿಕ ಅನರ್ಹತೆಗಳು ಅಥವಾ ದೌರ್ಬಲ್ಯಗಳು ಅಥವಾ ಸಮಸ್ಯೆಗಳು. ಅಸ್ಪೃಶ್ಯರು ಹಲವಾರು ಧಾರ್ಮಿಕ ನಿರ್ಬಂಧನೆಗಳಿಗೆ ಗುರಿಯಾಗಿದ್ರು. ಅಂದ್ರೆ ದೇವಾಲಯಗಳಾಗಿರ್ಬೋದು, ಮಠಗಳಾಗಿರ್ಬೋದು, ಛತ್ರ ಚಾಮರಗಳಾಗಿರ್ಬೋದು, ಮುಂತಾದ ಯಾವುದೇ ಧಾರ್ಮಿಕ ಒಂದು ಸ್ಥಳಗಳಿಗೆ ಅವರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಅಂತ ಅನ್ನೋದನ್ನು ಗಮನಿಸಬಹುದು. ಅವರು ದೇವರ ಗುಡಿಗಳಿಗೆ ಹೋಗಬಾರ್ದು, ಮಠಗಳಿಗೆ ಭೇಟಿ ಕೊಡಬಾರ್ದು. ಒಂದು ವೇಳೆ ಭೇಟಿ ಕೊಟ್ಟರೆ ಅಥವಾ ದೇವರುಗಳಿಗೆ ಹೋದರೆ, ಮಠಗಳಿಗೆ ಪ್ರವೇಶ ಮಾಡಿದರೆ ಅವರ ಪ್ರವೇಶವು ಏನಾಗಿತ್ತು ಅಂದರೆ ಪವಿತ್ರ ಸ್ಥಳಗಳನ್ನು ಅಪವಿತ್ರಗೊಳಿಸ್ತವೆ ಅಂತಕ್ಕಂಥ ಒಂದು ಭಾವನೆಗಳಿದ್ದು. ಹಾಗಾಗಿ ಆ ಮೈಲಿಗೆ ಆಗ್ತೈತಿ, ಮತ್ತೆ ಗುಡಿಯನ್ನು ಪಾವನ ಮಾಡಬೇಕು, ಮಠಗಳನ್ನು ಪಾವನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ, ಆ ಭಾವನೆಗಳು ಇರುವುದರಿಂದಾಗಿ ಅವರನ್ನು ಆ ದೇವರ ಮಠಗಳಿಗೆ, ಗುಡಿಗಳಿಗೆ, ಛತ್ರ ಚಾಮರಗಳಿಗೆ ಹೋಗುವುದನ್ನು ನಿಷೇಧಿಸಲಾಗಿತ್ತು ಅಂತ ಅನ್ನೋದನ್ನು ಕಾಣಬಹುದು ನಾವು. ಮತ್ತೆ ಪವಿತ್ರ ಗ್ರಂಥಗಳ ಒಂದು ಪಠನ ಮಾಡ್ಲಿಕ್ಕೂ ಕೂಡ ಅವರಿಗೆ ನಿರಾಕರಿಸಲಾಗಿತ್ತು. ಅಂದ್ರೆ ಬೋಧನೆ ಮಾಡ್ತಕ್ಕಂಥದ್ದು, ಪಠನ ಮಾಡ್ತಕ್ಕಂಥದ್ದು, ಗ್ರಂಥಗಳನ್ನು ಓದ್ತಕ್ಕಂಥದ್ದು, ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು, ಇದರ ಮೇಲೆಯೂ ಕೂಡ ಅವರಿಗೆ ನಿಷೇಧ ಹೇರಲಾಗಿತ್ತು. ಈ ರೀತಿ ಧಾರ್ಮಿಕವಾಗಿ ಆ ಪರಿಶಿಷ್ಟ ಜಾತಿಗಳ ಮೇಲೆ ಹಲವಾರು ಒಂದು ಅನರ್ಹತೆಗಳನ್ನು ಹೇರಲಾಗಿತ್ತು, ನಿಷೇಧಗಳನ್ನು ಹೇರಲಾಗಿತ್ತು ಅಂತ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಈ ರೀತಿ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಅಂತ ಅನ್ನೋದನ್ನು 3 ಅಂಶಗಳಲ್ಲಿ ನಾವು ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳೇ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಇದು. ಯಾಕಂತಂದ್ರೆ 5 ಮಾರ್ಕ್ಸಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಒಂದೊಂದ್ಸಲ 2 ಮಾರ್ಕ್ಸಿಗೆ ಬರ್ತೈತಿ. ಪರಿಶಿಷ್ಟ ಜಾತಿಗಳ ಯಾವುದಾದ್ರೂ 2 ಸಮಸ್ಯೆಗಳನ್ನು ಅಥವಾ ದೌರ್ಬಲ್ಯಗಳನ್ನು ಹೆಸರಿಸ್ರಿ. ಆ ಸಮಯದಲ್ಲಿ ಸಾಮಾಜಿಕ ದೌರ್ಬಲ್ಯಗಳು, ಆರ್ಥಿಕ ದೌರ್ಬಲ್ಯಗಳು ಯಾವುದಾದ್ರೂ 2 ಬರಿಬೇಕು, ಒಂದು ಬಿಟ್ಟರು ನಡೆದಿತ್ತು. ಇನ್ನು ನೇರವಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ, ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನ ಅಥವಾ ದೌರ್ಬಲ್ಯಗಳನ್ನ ವಿವರಿಸ್ರಿ ಅಥವಾ ಅನರ್ಹತೆಗಳನ್ನು ವಿವರಿಸ್ರಿ. ಆ ಸಮಯದಲ್ಲಿ ಈ 3 ಪಾಯಿಂಟ್ಸ್ಗಳನ್ನು, ಕೆಲವೊಂದಿಷ್ಟು ಅಂಶಗಳನ್ನು ಹಾಕಿ ಒಂದು 15ರಿಂದ 20 ಲೈನ್ಸ್ಗಳವರೆಗೆ ವಿವರಣೆ ಮಾಡಬೇಕಾಗ್ತೈತಿ. ಅವಾಗ ನಿಮ್ಮ ಉತ್ತರ ಪರ್ಫೆಕ್ಟ್ ಆಗ್ತೈತಿ, 5 ಮಾರ್ಕ್ಸ್ ನಿಮಗೆ ಸಿಗ್ತವೆ. ಮೇಲಿಂದ ಮೇಲೆ ಈ ಪ್ರಶ್ನೆ ಕೇಳತಕ್ಕಂಥದ್ದು ಆನ್ಯುವಲ್ ಎಕ್ಸಾಮ್ನಲ್ಲಿ. ಈ ರೀತಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಸ್ವತಂತ್ರೋತ್ತರ ಭಾರತದಲ್ಲಿ ಅಂದರೆ ಜಾತಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಪಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ಪ್ರಬಲ ಜಾತಿಯ ಪರಿಕಲ್ಪನೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಒಂದು ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.